सिद्धाणं नमो आयर्याणं नमो वज्रायाणं नमो लोये सव्वसाहम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघल प्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनोदुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। भक्तामरप्रणतमौलिमणिप्रभाणां मुद्योतकं दलितपापतमोवितानां सम्यक् प्रणम्य पादयुगं युगादा वालम्बनं भवजले पततां जनानाम्। ಆಚಾರ್ಯ ಮಾನತುಂಗ ಸ್ವಾಮಿ ರಚಿಸಿದಂತಹ ಭಕ್ತಾಂಬರ ಸ್ತೋತ್ರದ ಆಧಾರದಿಂದ ಆದಿನಾಥ ಸ್ವಾಮಿಯ ಅರಹಂತ ಪರಮೇಶ್ವರಿಯ ಗುಣಸ್ತವನವನ್ನು ಮಾಡುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತೇವೆ. ಆಚಾರ್ಯರು ಮೊದಲ 10 ಪದ್ಯಗಳಲ್ಲಿ ಭಕ್ತಿಯ ಸ್ವರೂಪ, ಭಕ್ತಿಯ ಯಾವ ಸ್ಥಿತಿ ಇದೆ, ಭಕ್ತಿಯ ಸ್ಥಿತಿ, ಭಕ್ತಿಯ ಭಾವನೆಗಳ ಉತ್ಕೃಷ್ಟತೆ ಇತ್ಯಾದಿಗಳನ್ನು ತಿಳಿಸ್ತಾರೆ. ಒಟ್ಟಾರೆಯಾಗಿ ಜಿನೇಂದ್ರ ಭಕ್ತಿಯ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ ಇದೆ ಅಂತ ಹೇಳಿ, ಯಾವ ಧರ್ಮ ಕರತ್ ಸಂಸಾರ ಸುಖ, ಯಾವ ಜಿನೇಂದ್ರರ ಭಕ್ತಿ ಇದೆ ಅದು ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಇದೆ. ಯಾವ ಸಮಸ್ಯೆ ಇದೆ, ಭವರೋಗಕ್ಕಿಂತ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಯಾವ ಭವರೋಗ ಇದೆ, ಸಂಸಾರದಲ್ಲಿ ಪರಿಭ್ರಮಣೆ ಮಾಡತಕ್ಕಂತಹ ರೋಗ ಇದೆ, ಯಾವ ಶರೀರದ ಪ್ರಾಪ್ತಿ ಇದೆ, ಯಾವ ಗತಿಗಳ ಪ್ರಾಪ್ತಿ ಇದೆ, ಇದು ವಾಸ್ತವಿಕವಾಗಿ ಅತಿ ದೊಡ್ಡ ಸಮಸ್ಯೆ ಇದೆ ಜೀವಕ್ಕೆ. ಇದಕ್ಕಿಂತ ದೊಡ್ಡ ಸಮಸ್ಯೆ ಯಾವುದಾದ್ರೂ ಇದೆಯೇನು? ಇದಕ್ಕಿಂತ ದೊಡ್ಡ ಸಮಸ್ಯೆ ಜೀವಕ್ಕೆ ಯಾವುದೂ ಇಲ್ಲ. ಒಂದು ಬಾರಿ ಶರೀರದ ಅಭಾವ ಆದರೆ ಇನ್ನು ಶರೀರಕ್ಕೆ ಸಂಬಂಧಪಟ್ಟಂತಹ ಎಷ್ಟು ದುಃಖಗಳಿದೆ, ಶರೀರಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಆಕುಲತೆ ಇದೆ, ಅದೆಲ್ಲವೂ ಕೂಡ ಸಹಜವಾಗಿ ದೂರ ಆಗುತ್ತೆ. ಹಾಗಾಗಿ ಮಾನತುಂಗ ಸ್ವಾಮಿ ನಮ್ಮೆಲ್ಲ ದುಃಖಗಳಿಗೆ ಇಲ್ಲಿ ಭಕ್ತಿಯೇ ಸರ್ವ ಸಮಾಧಾನವಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಮೊದಲನೇ ಪದ್ಯದಿಂದ ಇಲ್ಲಿವರೆಗೆ ವ್ಯವಹಾರ ಭಕ್ತಿಯಿಂದ ಕರ್ಕೊಂಬಂದು ನಿಶ್ಚಯ ಭಕ್ತಿಯವರೆಗೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ವ್ಯವಹಾರದಿಂದ ಯಾವ ಭಕ್ತಿಯ ಸ್ವರೂಪ ಹಾಗೂ ಆದಿನಾಥ ಸ್ವಾಮಿಯ ಸ್ವರೂಪ ಅವನಿಗೆ ತಿಳಿತು, ಆ ಪ್ರಕಾರವಾಗಿ ಭಕ್ತಿ ಮಾಡಿ ಕೊನೆಗೆ ಏನು ಹೇಳ್ತಾನೆ, ಕೊನೆಗೆ ಭಕ್ತ ಆ ಭಗವಂತನ ಗುಣಸ್ಮರಣೆಯನ್ನು ಮಾಡಿ
ತಮ್ಮ ಭಗವಂತನ ಸದೃಶನಾಗ್ತಕ್ಕಂತಹ ಭಾವನೆಯನ್ನು ಭಾವಿಸ್ತಾರೆ. ಹಾಗಾದ್ರೆ ಎಲ್ಲ ದುಃಖಗಳಿಗೆ ಸಮಾಧಾನ ಆಯಿತು. ಇಲ್ಲಿ ಯಾವ್ಯಾವ ದುಃಖ ಇದೆ ನನಗೆ? ಶಾರೀರಿಕ ದುಃಖ ಇದೆಯೋ, ಮಾನಸಿಕ ದುಃಖ ಇದೆಯೋ, ಅಥವಾ ಬಹಿರಂಗ ದುಃಖ ಇದೆಯೋ? ಯಾವ ದುಃಖ ಇದೆ? ಎಲ್ಲ ದುಃಖಕ್ಕೆ ಸರ್ವ ಸಮಾಧಾನ ಭಕ್ತಿ ಇದೆ. ಜಿನೇಂದ್ರರ ಗುಣಸ್ತವನ ಇದೆ. ಆ ಗುಣಸ್ತವನದ ಮೂಲಕ ನಿನ್ನೆಲ್ಲ ರೋಗಗಳು ದೂರ ಆಗುತ್ತೆ. ಶರೀರದ ರೋಗಕ್ಕೆ ಸಂಸಾರದಲ್ಲಿ ಅನೇಕ ಉಪಾಯಗಳು ಸಿಗುತ್ತೆ. ಅನೇಕ ವೈದ್ಯರ ಹತ್ರ ಇವನು ಹೋಗ್ತಾನೆ ತನ್ನ ಶರೀರದ ರೋಗವನ್ನು ದೂರ ಮಾಡಲಿಕ್ಕೆ. ಮಾನಸಿಕ ರೋಗ ದೂರ ಮಾಡಲಿಕ್ಕೆ ಏನು ಉಪಾಯ ಇದೆ? ಮಾನಸಿಕ ರೋಗವನ್ನ ದೂರ ಮಾಡಲಿಕ್ಕೆ ಯಾವ ಉಪಾಯ ಸಂಸಾರದಲ್ಲಿ ಇಲ್ಲ. ಶರೀರದ ರೋಗಕ್ಕಿಂತ ಮಹಾ ಘೋರವಾದಂತಹ ದುಃಖ ಮಾನಸಿಕ ದುಃಖ ಇದೆ. ಶರೀರದ ದುಃಖವನ್ನ ಜೀವ ತಡಿಬಹುದು, ಆದರೆ ಮಾನಸಿಕ ದುಃಖವನ್ನು ಅವನು ತಡೆಯೋಕ್ಕಾಗೋದಿಲ್ಲ. ಅಥವಾ ಮಾನಸಿಕತೆಯ ಪ್ರಭಾವ ಕೂಡ ಅವನ ಶರೀರದ ಮೇಲೆ ಬೀರುತ್ತೆ. ಹಾಗಾದ್ರೆ ಮಾನಸಿಕತೆಯ ಉಜ್ವಲತೆ, ಅವನ ಮನಸ್ಸಿನ ಉಜ್ವಲತೆ, ಮನಸ್ಸಿನ ಶುದ್ಧಿ, ಮನಸ್ಸಿನ ಶಾಂತಿ ಅದ್ಯಾವುದರಿಂದ ಆಗ್ತಾ ಇದೆ? ಅದು ಆಚಾರ್ಯ ಹೇಳ್ತಾರೆ ಜಿನೇಂದ್ರರ ಭಕ್ತಿಯಿಂದ ಆಗ್ತಾ ಇದೆ. ಎಂಥದ್ದೇ ಸಂದರ್ಭ ಬರಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ಬಹಿರಂಗದಲ್ಲಿ ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ಅಂತರಂಗದಲ್ಲಿ ಅವನು ವಿಚಲಿತನಾಗೋದಿಲ್ಲ. ಅವನ ಮಾನಸಿಕ ಸ್ಥೈರ್ಯ, ಮಾನಸಿಕ ಗಂಭೀರತೆ, ಆ ಮಾನಸಿಕ ಗಂಭೀರತೆ ಭದ್ರ ಪರಿಣಾಮವನ್ನು ಅವನು ಬಿಡೋದಿಲ್ಲ. ದುಃಖ ಯಾವುದರಿಂದ ಆಗುತ್ತೆ? ಪರಿಸ್ಥಿತಿ ಸಂದರ್ಭಗಳು ಎಲ್ಲರಿಗೂ ಒದಗಿ ಬರುತ್ತೆ. ಒಂದೇ ರೀತಿಯಾದ ಸಂದರ್ಭಗಳನ್ನ ಅನೇಕ ಜನರು ಎದುರಿಸ್ತಾರೆ, ಆದರೆ ಎಲ್ಲರಿಗೂ ಸಮಾನವಾದ ದುಃಖ ಆಗೋದಿಲ್ಲ. ಯಾರ್ಯಾರ ಮಾನಸಿಕತೆ ಯಾವ್ಯಾವ ರೀತಿಯಾಗಿದೆ ಆಯಾ ರೀತಿಯಾಗಿ ದುಃಖ ಆಗುತ್ತೆ. ಹಾಗಾದ್ರೆ ಯಾವ ಜಿನೇಂದ್ರ ವರ್ಮೇಷ್ಠಿಯ ಭಕ್ತ ಇದ್ದಾನೆ, ಆದಿನಾಥ ಸ್ವಾಮಿಯ ಯಾವ ಭಕ್ತನಿದ್ದಾನೆ, ಆ ಭಕ್ತನ ಮಾನಸಿಕ ಸ್ಥೈರ್ಯ ಅತ್ಯಂತ ಭದ್ರವಾಗಿರೋದ್ರಿಂದ ಆ ಮೂಲಕ ಅವನು ದುಃಖವನ್ನ ಅನುಭವಿಸೋದಿಲ್ಲ. ಮಾನಸಿಕ ದುಃಖ ಅವನಿಗೆ ಆಗೋದಿಲ್ಲ. ಬಹಿರಂಗದಲ್ಲಿ ಅನೇಕ ಸಂದರ್ಭಗಳು ಕಾಣಿಸ್ತಾ ಇದೆ, ಆದರೆ ಅಂತರಂಗದಲ್ಲಿ ಜಿನೇಂದ್ರರ ಭಕ್ತಿ ಇರೋದ್ರಿಂದ, ಜಿನೇಂದ್ರರ ಗುಣಸ್ಥವನ ಇರೋದ್ರಿಂದ ಮಾನಸಿಕ ದುಃಖ ಅವನಿಗೆ ಆಗೋದೇ ಇಲ್ಲ. ಅವನವನ ಭೂಮಿಕೆಗೆ ಅನುಸಾರವಾಗಿ ಆ ಮಾನಸಿಕ ದುಃಖವನ್ನು ಕೂಡ ಅವನು ದೂರ ಮಾಡ್ತಾನೆ. ಹಾಗಾದ್ರೆ ಎಲ್ಲಿ ಮಾನಸಿಕ ಅನುಕೂಲತೆ ಇಲ್ಲ, ಆಕುಲತೆ ಇಲ್ಲ, ಎಲ್ಲಿ ಮಾನಸಿಕ ದುಃಖ ಇಲ್ಲ, ಮಾನಸಿಕ ಅಸ್ಥಿರತೆ ಇಲ್ಲ, ಅಂತಹ ಜೀವಿಯಲ್ಲಿ ಸ್ವಸ್ಥ ಶರೀರ ಇರೋದು ನಿಶ್ಚಿತ ಇದೆ. ಹಾಗಾದ್ರೆ ಎರಡೂ ರೋಗಗಳು, ಆಚಾರ್ಯರು ಇದನ್ನು ಮಾತಾಡೋದಿಲ್ಲ, ನೇರವಾಗಿ ಏನು ಹೇಳ್ತಾರೆ? ಭವರೋಗ ನಿವಾರಣಂ. ಎಲ್ಲಿ ಭವರೋಗದ ನಿವಾರಣೆ ಆಗುತ್ತೆ, ಎಲ್ಲಿ ಚತುರ್ಗತಿ ಭ್ರಮಣದ ನಿವಾರಣೆ ಆಗುತ್ತೆ, ಶರೀರದ ಅಭಾವ ಆಗುತ್ತೆ, ಅಲ್ಲಿ ಎಲ್ಲಾ ದುಃಖಗಳಿಗೆ ಅಂತ್ಯ ಅವರು ಅಲ್ಲಿಗೆ ಹಾಕಿದ್ರು. ಎಲ್ಲ ದುಃಖಗಳಲ್ಲಿ ಅಂತ್ಯ ಆಗೋಯ್ತು. ಇನ್ಯಾವ ದುಃಖ ಇದೆ? ಬೋಲೋ, ಶರೀರ ಇಲ್ಲ, ಹಾಗಾದ್ರೆ ಶರೀರಕ್ಕೆ ಸಂಬಂಧಪಟ್ಟ ದುಃಖ ಇಲ್ಲ. ಎಲ್ಲ ದುಃಖಗಳು ಯಾರಿಂದ? ಶರೀರದಿಂದ. ಶರೀರದ ದುಃಖಗಳು, ಶರೀರಕ್ಕೆ ಸಂಬಂಧಪಟ್ಟಂತಹ ಸಂಬಂಧಗಳು, ಆ ಸಂಬಂಧದಿಂದ ಆಗತಕ್ಕಂತಹ ಮಾನಸಿಕ ದುಃಖಗಳು, ಆ ಶರೀರಕ್ಕೆ ಬೇಕಾಗುವಂತಹ ವಸ್ತುಗಳು, ಸಾಮಗ್ರಿಗಳು ಎಲ್ಲವೂ ಯಾರಿಗೆ ಸಂಬಂಧಪಟ್ಟಿದ್ದಾರೆ? ಎಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಿದ್ದಾರೆ. ಜಹಾ ದೇಹ ಅಪನಿ ನಹಿ ತಹಾನ ಅಪನಾ ಕೋಯ್. ಒಂದು ಸಲ ಶರೀರದ ಅಭಾವ ಆಗೋಯ್ತು ಅಂದ್ರೆ ಜೀವಕ್ಕೆ ಇನ್ಯಾವ ದುಃಖಗಳು ಉಳಿಯೋದಿಲ್ಲ, ಯಾವ ದುಃಖಗಳ ಸದ್ಭಾವತೆನೇ ಉಳಿಯೋದಿಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಭವಜಲೇ ಪತತಾಂ ಜನಾನಾಂ ಆಲಂಬನಂ. ಆದಿನಾಥ ಸ್ವಾಮಿ, ನೀವು ಭವಸಮುದ್ರದಲ್ಲಿ ಬಿದ್ದಂತಹ ಜೀವಿಗಳಿಗೆ ಆಲಂಬನ ಸ್ವರೂಪ ಇದ್ದೀರ. ಯಾಕೆ? ನಾಟ್ಯದ್ಭುತಂ ಭುವನಭೂಷಣ ಭೂತನಾಥ
ಭೂತೈರ್ಗುಣೈರ್ಭುವಿ ಭವಂತಮಭಿಷ್ಟುವಂತಹ ತುಲ್ಯಾ ಭವಂತಿ ಭವತೋ ನನು ತೇನ ಕಿಂವ. ನಿಮ್ಮ ಸಮಾನನಾಗಿ ಅವನು ಹೋಗ್ತಾನೆ. ಯಾಕೆ? ನಿಮ್ಮ ಅವಲಂಬನೆಯನ್ನ ಪಡೆದಂತಹ ಆ ಭಕ್ತ ನಿಮ್ಮ ಸಮಾನನಾಗಿ ಹೋಗ್ತಾನೆ. ಇದು ಆ ಮೊದಲನೇ ಪದ್ಯದಿಂದ ಇಲ್ಲಿಯವರೆಗೆ ಬಂದಂತಹ ವಿಧಿ ಇದೆ, ಭಕ್ತಿಯ ವಿಧಿ. ಅಲ್ಲಿಂದ ಆಲಂಬನ ಸ್ವರೂಪ ಮೊದಲನೇ ಪದ್ಯದಲ್ಲಿ ಯಾವ ಜಿನೇಂದ್ರರ ಆಲಂಬನವನ್ನ ಭಕ್ತ ಪಡೆದಿದ್ದ, ಆ ಆಲಂಬನೆಯಿಂದ ಇಲ್ಲಿಗೆ ಬಂದು ಈಗ ಅವರ ಸಮಾನನಾಗುವ ಭಾವನೆಯನ್ನ ಭಾವಿಸ್ತಾ ಇದ್ದ. ಹಾಗಾದ್ರೆ ಕ್ರಮೇಣವಾಗಿ ಆ ಜಿನೇಂದ್ರರ ಗುಣಸ್ತವವನ್ನ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ಆ ಗುಣಗಳಲ್ಲಿ ಅತಿಯಾದ ಅನುರಾಗ ಭಾವ ಉದಯ ಆಗ್ತಾ ಆಗ್ತಾ ಈಗ ಭಕ್ತನ ಪರಿಸ್ಥಿತಿ ಏನಿದೆ? ಭಕ್ತನ ಪರಿಸ್ಥಿತಿ, ಹೇ ಸ್ವಾಮಿ, ನಿಮ್ಮ ಹಾಗೆ ನಾನು ಆದ್ರೆ ಅದರಲ್ಲಿ ಏನು ಆಶ್ಚರ್ಯ ಇದೆ? ನಿಮ್ಮಂತೆಯೇ ನಾನು ಆದ್ರೆ ಅದರಲ್ಲಿ ಏನು ಆಶ್ಚರ್ಯ ಇದೆ? ನಿಮ್ಮಂತೆಯೇ ಆತ್ಮಿಕ ಗುಣಗಳನ್ನು ನಾನು ಪ್ರಕಟ ಮಾಡಿದ್ರೆ ಅದರಲ್ಲಿ ಏನು ಆಶ್ಚರ್ಯ ಇದೆ ಅನ್ನೋದನ್ನು ಹೇಳ್ತಾರೆ. ಇಷ್ಟಾದ ನಂತರ ಇಲ್ಲಿಗೆ ನಾನು ಅದಕ್ಕೆ ಭಕ್ತಾಂಬರದ ಮೂಲ ಪದ್ಯಗಳ ಮೂಲ ಪ್ರಯೋಜನ ಇಲ್ಲಿ ಹೇಳಿದ್ರು. ಇನ್ನು ನಂತರ ಇನ್ನು ಪುನಃ ವ್ಯವಹಾರ ಭಕ್ತಿ, ಪುನಃ ತೀರ್ಥಂಕರರ ಗುಣಸ್ತವನ, ಪುನಃ ತೀರ್ಥಂಕರರ ವೈಭವವನ್ನ ಎಲ್ಲವನ್ನ ಆಚಾರ್ಯರು ಇನ್ನು ತಿಳಿಸಕ್ಕೆ ಹೋಗ್ತಾರೆ. ಯಾವ ಜೀವಕ್ಕೆ ಯಾವ ರೀತಿ ಸಮಯಸರ 12 ಪದ್ಯದಲ್ಲಿ ಮುಗಿದೋಗುತ್ತೆ, ಮುಂದೆ ಮುಂದೆ ಮತ್ತೆ ಅದೇ 12 ಪದ್ಯಗಳ ವಿಸ್ತಾರವನ್ನ ಮಾಡ್ತಾರೆ. ಅದೇ ತರ ಮಾನ್ಯತುಂಗ ಸ್ವಾಮಿ ಇಲ್ಲಿವರೆಗೆ ಭಕ್ತಿಯನ್ನ ಹೇಳಿ ತದನಂತರ ಯಾವ ಜೀವಕ್ಕೆ ಈ ಭಕ್ತಿ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ವಿಸ್ತಾರವಾಗಿ ಜಿನೇಂದ್ರರ ಬಾಹ್ಯ ಪರಿಗ್ರಹವನ್ನ, ಪರಿಗ್ರಹ ಅನ್ನೋಕ್ಕಿಂತ ಬಾಹ್ಯ ವೈಭವವನ್ನ, ಬಾಹ್ಯ ವಿಭೂತಿಯನ್ನ ಹಾಗೂ ಅಂತರಂಗ ವಿಭೂತಿಯನ್ನ, ಎರಡೂ ವಿಭೂತಿಯನ್ನ ಮತ್ತಷ್ಟು ವಿಸ್ತಾರವಾಗಿ ತಿಳಿಸ್ತಾರೆ. ಯಾವತ್ತಕ್ಕೋಸ್ಕರ? ಯಾವ ಜೀವಕ್ಕೆ ಆ ತೀರ್ಥಂಕರರ ಮಹಾನತೆ ಅರ್ಥ ಆಗ್ತಾ ಇಲ್ಲ, ಯಾವ ಜೀವಕ್ಕೆ ಆ ತೀರ್ಥಂಕರರ ಗುಣಗಳಲ್ಲಿ ಅನುರಾಗ ಬರ್ತಾ ಇಲ್ಲ, ಅದರ ಅಗಾಧ ವಿರಾಟವಾದ ವ್ಯಕ್ತಿತ್ವ ಅರ್ಥ ಆಗ್ತಾ ಇಲ್ಲ, ಅಂತಹ ಜೀವಕ್ಕೆ ತೀರ್ಥಂಕರರ ಬಹಿರಂಗ ವೈಭವವನ್ನ, ತೀರ್ಥಂಕರರ ಅಂತರಂಗ ವೈಭವವನ್ನ ಪುನಃ ವರ್ಣನೆ ಮಾಡಲಿಕ್ಕೆ ಆಚಾರ್ಯರು ಹೊರಟಿದ್ದಾರೆ. 11ನೇ ಪದ್ಯ ಏನ್ ಹೇಳ್ತಾರೆ? ದೃಷ್ಟ್ವಾ ಭವಂತಮನಿಮೇಷ ವಿಲೋಕನೀಯಂ ನಾನ್ಯತ್ರ ತೋಷಮುಪಯಾತಿ ಜನಸ್ಯ ಚಕ್ಷುಃ ಪೀತ್ವಾ ಪಯಶ್ಶ ಶಿಖರ ದ್ಯುತಿದುಗ್ಧ ಸಿಂಧೋ ಕ್ಷಾರಂ ಜಲಂ ಜಲನಿಧೆ ರಸಿತುಂ ಕೈಚ್ಛೇತ್. ಆದಿನಾಥ ಸ್ವಾಮಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಅನಿಮೇಷ ವಿಲೋಕನೀಯಂ. ಆದಿನಾಥ ಸ್ವಾಮಿ ಜಿನೇಂದ್ರ ಭಗವಂತ ನಿಮ್ಮ ಬಹಿರಂಗ ಸ್ವರೂಪ ಹಿಂಗಿದೆ. ಅನಿಮೇಷ ವಿಲೋಕನೀಯಂ. ಅನಿಮೇಷ, ನಿಮೇಷ, ನಿಮೇಷ ಅಂದ್ರೆ ಕಣ್ಣು ಮುಚ್ಚೋದು ತೆರೆಯೋದು, ರೆಪ್ಪೆ ಮುಚ್ಚೋದು ತೆರೆಯೋದು. ನಿಮೇಷ. ಅನಿಮೇಷ ಕಣ್ಣುಗಳನ್ನ ಅಲ್ಲಾಡಿಸದೆ, ಕಣ್ಣುಗಳನ್ನ ಮುಚ್ಚದೆ ನೇರವಾಗಿ ನೋಡ್ತಾನೆ ಇರೋದು. ಅನಿಮೇಷ ವಿಲೋಕನೀಯಂ. ನಿಮ್ಮ ಸ್ವರೂಪ ಹೆಂಗಿದೆ? ಭಕ್ತನ ಸ್ವರೂಪ ಹೇಳ್ತಾ ಇಲ್ಲ. ಈ ಯಾರ ಸ್ವರೂಪ ಇದೆ? ಇದು ಆದಿನಾಥ ಸ್ವಾಮಿಯ ಸ್ವರೂಪ ಇದೆ. ಅನಿಮೇಷ ವಿಲೋಕನೀಯಂ. ನಿಮ್ಮ ಆ ಒಂದು ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ನಿಮ್ಮ ಬಹಿರಂಗ ಸ್ವರೂಪ ಯಾವ ರೀತಿಯಾಗಿದೆ ಅಂದ್ರೆ ಅದನ್ನ ಸದಾ ಕಾಲ ನೋಡಲು ಯೋಗ್ಯ ಇದೆ. ಯಾವ ರೀತಿ ನೋಡಲು ಯೋಗ್ಯ ಇದೆ? ಅನಿಮೇಷ, ಕಣ್ಣುಗಳನ್ನ ಮುಚ್ಚದೆ ನಿರಂತರವಾಗಿ ನಿಮ್ಮನ್ನ ಸದಾ ಕಾಲ ನೋಡಬೇಕು ಅನ್ನತಕ್ಕಂತಹ ಸ್ವರೂಪ ನಿಮ್ಮದಿದೆ. तो आदिनाथ स्वामी के जिनबिंब या आदिनाथ स्वामी के बहिरंग स्वरूप की बात करते हैं कि हे स्वामी आपका स्वरूप कैसा है कि टकटकी लगाकर अनिमेष पलके न झुकाते हुए सदा काल देखूं, देखने योग्य आपका स्वरूप है. ಅನಿಮೇಷ, ಅನಿಮೇಷ ಶಬ್ದದಲ್ಲಿ
ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಆ ತೀರ್ಥಂಕರ ಪರಮಾತ್ಮನ ಸ್ವರೂಪ ಹೆಂಗಿದೆ, ಆ ತೀರ್ಥಂಕರರ ಬಾಹ್ಯದಲ್ಲಿ ಯಾವ ವಸ್ತುವಿನಲ್ಲಿ ನಮ್ಮ ಅತಿಯಾದ ಆಸಕ್ತಿ ಇದೆ ಅದನ್ನು ನಾವು ಹೆಂಗೆ ನೋಡ್ತೇವೆ, ಒಂದು ಸ್ವಲ್ಪನೂ ಕಣ್ಣು ಮುಚ್ಚಿದೇನೆ ನೋಡ್ತಾನೆ ಇರ್ತವೆ. ಕಣ್ಣು ಮುಚ್ಚಬೇಕಂತ ಅನ್ಸೋದಿಲ್ಲ. ಯಾಕೆ ಅನ್ಸೋದಿಲ್ಲ? ಒಂದು ಕಡೆಗೆ ಆಶ್ಚರ್ಯ, ಇನ್ನೊಂದು ಕಡೆಗೆ ಆಸಕ್ತಿ. एक तरफ आसक्ति है तो दूसरी तरफ आश्चर्य, तो वो व्यक्ति उन वस्तुओं को टकटकी लगाकर देखता है. क्यों देखता है? क्योंकि ಒಂದು ಕಡೆಗೆ ಆಸಕ್ತಿ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಯಾವುದೋ ಟಿವಿಯಲ್ಲಿ ಯಾವುದೋ ಪ್ರೋಗ್ರಾಮ್ ಬರ್ತಾ ಇದೆ, ಹೆಂಗ್ ನೋಡ್ತೇನೆ? ಆಸಕ್ತಿಯಿಂದ, ಆಶ್ಚರ್ಯದಿಂದ. ಎಂದೂ ನೋಡದೇ ಇರುವಂತಹ ವಸ್ತುವನ್ನ ಹೆಂಗ್ ನೋಡ್ತೇನೆ? ಆಶ್ಚರ್ಯದಿಂದ, ಆಸಕ್ತಿಯಿಂದ. ಮಾನತುಂಗ ಸ್ವಾಮಿ ಏನ್ ಹೇಳ್ತಾರೆ? ಅನಿಮೇಷ ವಿಲೋಕನೀಯಂ. ಸ್ವಾಮಿ, ನಿಮ್ಮ ಸ್ವರೂಪನೇ ಹಂಗಿದೆ. ಹೆಂಗಿದೆ? ಈ ಸಂಸಾರದ ಪ್ರಾಣಿಗಳು ತನ್ನ ಕಣ್ಣನ್ನು ಮುಚ್ಚಿದೇನೆ ನಿರಂತರ ಸದಾಕಾಲ ನಿಮ್ಮನ್ನ ನೋಡ್ಬೇಕಾದಂತಹ ಸ್ವರೂಪ ನಿಮ್ಮದಿದೆ. अभी भक्ति की चर्चा नहीं हो रही, भगवान की चर्चा होती. भगवान का स्वरूप कैसा है? ಭಗವಂತನ ಸ್ವರೂಪ ಹೆಂಗಿದೆ? ಅವರನ್ನ ನೋಡಿದ್ರೂ ಕಣ್ಣು ಮುಚ್ಚಬೇಕನ್ನೋತಕ್ಕಂತಹ ಭಾವ ಭಕ್ತನಿಗಾಗೋದಿಲ್ಲ. ಇದು ಭಗವಂತನ ಸ್ವರೂಪ ಇದೆ. ಬಾಹ್ಯದಲ್ಲಿ, ಸಂಸಾರದಲ್ಲಿ ನಾನು ಅನೇಕ ವಸ್ತುಗಳನ್ನು ನೋಡ್ತೇನೆ. ನೋಡಿದ ಕೆಲವು ಕ್ಷಣಗಳಲ್ಲೇ ನನಗೆ ಕಣ್ಣು ಮುಚ್ಚಬೇಕನ್ಸುತ್ತೆ. ಕೆಲವು ಕ್ಷಣಗಳಲ್ಲಿ ಆ ವಸ್ತುವನ್ನ ಪುನಃ ನಾನು ನೋಡ್ಬೇಕಂತ ನನಗೆ ಅನ್ಸೋದಿಲ್ಲ. ತಾತ್ಪರ್ಯ ಏನಿದೆ ಇದರದ್ದು? संसार में ऐसी कौन सी वस्तु है कि मैं उसको निरंतर देखता रहूं और मुझे निरंतर आनंद की अनुभूति होती रहे? ऐसी कौन सी वस्तु है? ಪ್ರಪಂಚದಲ್ಲಿ ನಾನು ನಿರಂತರ ನೋಡ್ತಾನೆ ಇರಬೇಕು, ನಿರಂತರ ಆನಂದ ಬರ್ತಾನೆ ಇರಬೇಕು. ಇಂತಹ ಯಾವುದಾದ್ರೂ ವಸ್ತು ಇದೆಯೇನೋ? ಯಾವುದಾದ್ರೂ ವಸ್ತುವಿನಲ್ಲಿ ಇಂತಹ ಸ್ವರೂಪ ಇದೆಯೇನೋ? ನಾನು ನೋಡ್ತಾನೆ, ಈ ಒಂದು ಕ್ಷಣ ನೋಡ್ತೇನೆ, ನನಗೆ ಸಾಕಾಗಿ ಹೋಗುತ್ತೆ. ಪುನಃ ಇನ್ನೊಂದು ವಸ್ತು ನೋಡ್ಬೇಕನ್ಸುತ್ತೆ. ಇನ್ನೊಂದು ವಸ್ತು ನೋಡ್ತೇನೆ, ಅಷ್ಟರಲ್ಲೇ ಸಾಕಾಗ್ಬಿಟ್ಟು ಇನ್ನೊಂದು ವಸ್ತುಗೆ ಹೋಗ್ತೇನೆ. ಅದು ಸಾಕಾಗ್ಬಿಟ್ಟು ಇನ್ನೊಂದು ವಸ್ತುಗೆ ಹೋಗ್ತೇನೆ. ನಾನು ಇಲ್ಲಿವರೆಗೆ ಯಾವುದಾದ್ರೂ ಒಂದೇ ವಸ್ತುವನ್ನ ಸದಾಕಾಲ ನೋಡ್ಬೇಕು ಅಂತ ನಂಗೆ ಯಾವಾಗತ್ತಾರು ಅನ್ನಿಸ್ತೇನೋ? कभी ऐसा लगा ही नहीं. क्यों नहीं लगा? क्योंकि वस्तुएं निरंतर क्षणिक है और आदिनाथ स्वामी आपका स्वरूप तो शाश्वत है. ಶಾಶ್ವತವಾದಂತಹ ಜಿನೇಂದ್ರರ ಸ್ವರೂಪ ಇದೆ. ಆ ಶಾಶ್ವತ ಸ್ವರೂಪವನ್ನ ನೋಡುವಂತಹ ವ್ಯಕ್ತಿಗೆ ಯಾವತ್ತೂ ಕೂಡ ಇನ್ನೊಂದು ವಸ್ತುವನ್ನ ನೋಡ್ಬೇಕಂತ ಅನ್ಸೋದಿಲ್ಲ. ಅದಕ್ಕೆ ಮಾನತುಂಗ ಸ್ವಾಮಿ ಹೇಳ್ತಾರೆ, ಅನಿಮೇಷ ವಿಲೋಕನೀಯಂ. ಆದಿನಾಥ ಸ್ವಾಮಿ, ನಿಮ್ಮನ್ನ ಯಾವ ವ್ಯಕ್ತಿ ನೋಡ್ತಾನೆ, ಆ ನಿಮ್ಮ ಸ್ವರೂಪ ಹೆಂಗಿದೆ? ಅನಿಮೇಷ. ಅವನಿಗೆ ಮತ್ತೊಮ್ಮೆ ಕಣ್ಣು ಮುಚ್ಚಬೇಕು ಅನ್ಸೋದಿಲ್ಲ, ಮತ್ತೊಮ್ಮೆ ಇನ್ನೊಂದು ವಸ್ತುವನ್ನ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಇತರ ವಿಷಯಗಳಲ್ಲಿ ಅವನ ಕಣ್ಣುಗಳು ಮತ್ತೊಂದನ್ನ ಅಪೇಕ್ಷೆ ಮಾಡೋದಿಲ್ಲ. ಅವನ ಜ್ಞಾನ ಇನ್ನೊಂದು ವಸ್ತುವನ್ನ ವಿಷಯವಾಗಿಸ್ಕೋಬೇಕು ಅಂತ ಅನ್ಸೋದಿಲ್ಲ ಆ ಜ್ಞಾನಕ್ಕೆ. ಯಾಕೆ? ಆ ಜ್ಞಾನದಲ್ಲಿ ಅದ್ಭುತವಾದಂತಹ ವ್ಯಕ್ತಿತ್ವ ತುಂಬ ಹೋಗಿದೆ. ಇನ್ನು ಯಾವ ವ್ಯಕ್ತಿತ್ವಕ್ಕೂ ವಸ್ತುಗೂ ಅಲ್ಲಿ ಜಾಗ ಇಲ್ಲ. ಅದನ್ನ ಏನ್ ಹೇಳ್ತಾರೆ? ದೃಷ್ಟ್ವಾ ಭವಂತಂ. ಭವಂತಂ ದೃಷ್ಟ್ವಾ. ನಿಮ್ಮನ್ನು ನೋಡಿ. ಯಾವ ರೀತಿಯಾಗಿ ನೋಡಿ? ಯಾವ ರೀತಿಯಾಗಿ ನೋಡ್ಬೇಕಿದೆ? ಅನಿಮೇಷ ವಿಲೋಕನೀಯಂ. ನಿಮ್ಮನ್ನ ಅನಿಮೇಷ ರೂಪವಾಗಿ ಯಾವ ಭಕ್ತ ನೋಡ್ತಾ ಇದ್ದಾನೆ, ನೋಡಿದ್ಮೇಲೆ ಏನಾಗುತ್ತೆ? ಏನ್ ಹೇಳ್ತಾರೆ? ನ ಅನ್ಯತ್ರ ತೋಷಂ ಉಪಯಾತಿ ಜನಸ್ಯ ಚಕ್ಷುಃ. ಜನಸ್ಯ ಚಕ್ಷುಃ ನ ಅನ್ಯತ್ರ ತೋಷಂ ಉಪಯಾತಿ. ಜನಸ್ಯ ಚಕ್ಷುಃ. ಜನರ ಚಕ್ಷುಗಳು, ಜನರ ನೇತ್ರಗಳು, ಜನರ ಕಣ್ಣುಗಳು ನ ಅನ್ಯತ್ರ, ಇನ್ನು ಯಾವ ಕಡೆಯೂ, ಬೇರಾವ ಕಡೆಯೂ ತೋಷಂ ಉಪಯಾತಿ, ಸಂತೋಷವನ್ನ ಪಡೆಯೋದಿಲ್ಲ. ತೋಷ ಅಂದ್ರೆ ಸಂತೋಷ, ಉಪಯಾತಿ ಅಂದ್ರೆ ಪಡೆಯೋದಿಲ್ಲ.
ಇನ್ನೆಲ್ಲಿಯೂ ಬೇರಾವ ಕಡೆಯೂ ಜನರ ನೇತ್ರಗಳು ಸಂತೋಷವನ್ನ ಪಡೆಯೋದಿಲ್ಲ. ಬಂತಲ್ಲ, ಅನಿಮೇಷ ಅಂದ್ರೆ ಏನು? ಅನಿಮೇಷ ಇನ್ನೆಲ್ಲಿಯೂ ಆ ಕಣ್ಣುಗಳು ಹೋಗಕ್ಕೆ ಆಸೆ ಪಡೋದಿಲ್ಲ. ಬೇರ್ಯಾವ ವಸ್ತುವನ್ನು ನೋಡ್ಲಿಕ್ಕೆ ಆ ಕಣ್ಣುಗಳಿಗೆ ಪುನಃ ಆಸೆ ಆಗೋದಿಲ್ಲ. ಹಿಂಗಿದೆ ಆದಿನಾಥ ಸ್ವಾಮಿ ಸ್ವರೂಪ ನಿಂದು. ಜಿನೇಂದ್ರರ ಸ್ವರೂಪ ಹೆಂಗಿದೆ? ಇಂತಹ ಸ್ವರೂಪ, ಇಂತಹ ಜಿನೇಂದ್ರ ಪರಮಾತ್ಮ ನಮಗೆಲ್ಲಿ ಸಿಗ್ತಾನೆ? ಪೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ಎಲ್ಲಿಯೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ ಇಂಥ ವ್ಯಕ್ತಿತ್ವ? ನಾನು ಒಂದು ಸಲ ನೋಡಿದ್ರೆ ಇನ್ನು ಬೇರೆ ಕಡೆ ನೋಡೋ ಆಸೆನೇ ಆಗುತ್ತಾ ಇಲ್ಲ ನನಗೆ. ಎಂತ ವ್ಯಕ್ತಿತ್ವ ಇರಬೇಕು. और एक तरफ संसार है, संसार में कितने वस्तुओं को देखा मैंने, अनंत अनंत वस्तुओं को देखा, लेकिन फिर भी ऐसा लगता है कि इसको देखूं, उसको देखूं, इसको देखूं. ನಿರಂತರ ಏನನ್ಸುತ್ತೆ? ಪುನಃ ಅದನ್ನ ನೋಡ್ಬೇಕಿದೆ, ಇದನ್ನ ನೋಡ್ಬೇಕಿದೆ, ಏನೇನ್ ನೋಡ್ಬೇಕಿದೆ. ಅರೆ ಒಂದು ಸಲ ಜಿನೇಂದ್ರರನ್ನ ನೋಡು, ಇನ್ಯಾವ ವಸ್ತುಗಳನ್ನ ನೋಡೋ ಆಸೆನೆ ಬರೋದಿಲ್ಲ. ಅನಿಮೇಷ ವಿಲೋಕನೀಯಂ. ಅವರ ಸ್ವರೂಪನೇ ಹಂಗಿದೆ, ನಾನೇನ್ ಮಾಡ್ಲಿ? ಹಾಗಾದ್ರೆ ಸಂಸಾರ ರುಚಿಯನ್ನ ನಾನು ತ್ಯಾಗ ಮಾಡ್ಬೇಕಾದ್ರೆ, ಇಂದ್ರಿಯ ವಿಷಯಗಳನ್ನ ತ್ಯಾಗ ಮಾಡ್ಬೇಕಾದ್ರೆ, ಇಂದ್ರಿಯ ವಿಷಯಗಳನ್ನ ತೆಗೆದುಹಾಕಿ ಇಂದ್ರಿಯಗಳಿಗೆ, ನನ್ನ ಜ್ಞಾನಕ್ಕೆ ಜಿನೇಂದ್ರರನ್ನ ವಿಷಯವನ್ನಾಗಿ ಕೊಡೋದಿದೆ. ಯಾರು ಜಿನೇಂದ್ರರನ್ನ ನೋಡ್ತಾ ಇದ್ದಾನೆ, ಅರ್ಹಂತ ಪರಮೇಶ್ವರಿಯನ್ನ ನೋಡ್ತಾ ಇದ್ದಾನೆ, ಅವನಿಗೆ ಬೇರಾವ ವಿಷಯ ಉದಾಹರಣೆ ಕೊಡ್ತಾರೆ. ಉದಾಹರಣೆ ಏನ್ ಕೊಡ್ತಾರೆ? ಪೀತ್ವಾ ಪಯಶ್ ಶಶಿಕರ ದ್ಯುತಿ ದುಗ್ಧ ಸಿಂಧೋ ಕ್ಷಾರಂ ಜಲಂ ಜಲನಿಧೇ ರಸಿ ತುಮ್ಕ ಇಚ್ಛೇತ್. ಪೀತ್ವಾ ಪಯಃ ಶಶಿಕರ ದ್ಯುತಿ. ಶಶಿಕರ ದ್ಯುತಿ, ಶಶಿಕರ ಅಂದ್ರೆ ಚಂದ್ರ, ಶಶಿಕರ ದ್ಯುತಿ, ದ್ಯುತಿ ಅಂದ್ರೆ ಕಾಂತಿ. ಪಯಃ, ಪಯಃ ಅಂದ್ರೆ ಹಾಲು. ಪೀತ್ವಾ ಪಯಶ್ ಶಶಿಕರ ದ್ಯುತಿ ದುಗ್ಧ ಸಿಂಧು. ಸಿಂಧು ಅಂದ್ರೆ ಸಮುದ್ರ. ಆ ಚಂದ್ರನಂತಿರ್ತಕ್ಕಂತಹ, ಚಂದ್ರನಂತೆ ಉಜ್ವಲ ಇರತಕ್ಕಂತಹ ಕ್ಷೀರ ಸಮುದ್ರದ ಹಾಲನ್ನ ಕುಡಿದು, ಯಾರು ಎಂಥ ನೀರನ್ನ ಕುಡಿಯಕ್ಕೆ ಆಸೆ ಪಡ್ತಾರೆ? ಕ್ಷಾರಂ ಜಲಂ, ಸಮುದ್ರದ ಕ್ಷಾರ ನೀರವನ್ನ ಏನ್ ಹೇಳ್ತಾ ಇದ್ದಾರೆ? ಕ್ಷಾರಂ ಜಲಂ ನಿಧೇರ್ ಅಸಿತುಂ ಕ ಇಚ್ಛೇತ್. ಅಸಿತುಂ ಕಹ ಇಚ್ಛೇತ್. ಈ ಕ್ಷಾರ ಸಮುದ್ರದ ಕ್ಷಾರ ನೀರನ್ನ ಕುಡಿಲಿಕ್ಕೆ ಯಾರು ಆಸೆ ಪಡ್ತಾರೆ? ಉದಾಹರಣೆ ಏನಿದೆ? ಒಂದು ಕಡೆಗೆ ಕ್ಷೀರ ಸಮುದ್ರ ಇದೆ, ಇನ್ನೊಂದು ಕಡೆಗೆ ಕ್ಷಾರ ಸಮುದ್ರ ಇದೆ. ಕ್ಷಾರ ಸಮುದ್ರ ಒಂದು ಕಡೆಗಿದ್ರೆ ಇನ್ನೊಂದು ಕಡೆ ಕ್ಷೀರ ಸಮುದ್ರ ಇದೆ. ಆದಿನಾಥ ಸ್ವಾಮಿ, ನೀವು ಕ್ಷೀರ ಸಮುದ್ರ ಇದ್ದೀರಾ, ಸಂಸಾರ ಕ್ಷಾರ ಸಮುದ್ರ ಇದೆ. ಕ್ಷಾರ ಸಮುದ್ರದಲ್ಲಿ ಏನಿದೆ? ಕ್ಷಾರ ಸಮುದ್ರದಲ್ಲಿ ಕ್ಷಾರವೇ ಕ್ಷಾರ ಇದೆ. ಅಲ್ಲಿ ಉಪ್ಪೇ ಉಪ್ಪಿದೆ, ಅಲ್ಲಿ ಸಕ್ಕರೆ ಇಲ್ಲ. ಕ್ಷೀರ ಸಮುದ್ರದಲ್ಲಿ, ಕ್ಷೀರ ಸಮುದ್ರದಲ್ಲಿ ಮಾತ್ರ ಸಿಹಿ ಇದೆ. ಸಿಹಿಯಿಂದ ಕ್ಷೀರ ಸಮುದ್ರ ತುಂಬ ಹೋಗಿದೆ. ಕ್ಷಾರ ಸಮುದ್ರ, ಕ್ಷಾರ ಸಮುದ್ರದಲ್ಲಿ ಮಾತ್ರ ಉಪ್ಪಿದೆ, ಮಾತ್ರ ದುಃಖ ಇದೆ, ಅಲ್ಲಿ ಸುಖ ಇಲ್ಲ. ಉದಾಹರಣೆ ಏನನ್ನ ಹೇಳ್ತಾ ಇದೆ? ಉದಾಹರಣೆ ಉತ್ಕೃಷ್ಟವಾಗಿದೆ. ಕ್ಷೀರ ಸಮುದ್ರ, ಕ್ಷೀರ ಸಮುದ್ರ ಇಲ್ಲಿಲ್ಲ, 2.5 ದ್ವೀಪದಿಂದ ಆಚೆ ಇದೆ. ಕ್ಷೀರ ಸಮುದ್ರಕ್ಕೆ ಮನುಷ್ಯ ಹೋಗೋದಿಲ್ಲ. ದೇವತೆಗಳು ಕ್ಷೀರ ಸಮುದ್ರದಿಂದ ತೀರ್ಥಂಕರ ಪರಮೇಶ್ವರಿಯ ಅಭಿಷೇಕವನ್ನ ಮಾಡ್ತಾರೆ. ಜೀವ ಜಂತುಗಳಿಂದ ರಹಿತ ಇದೆ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದ ಜಲವನ್ನ ಯಾರು ಕುಡಿತಾನೆ, ಅಂತಹ ಜಲವನ್ನ ಕುಡಿದಂತಹ ವ್ಯಕ್ತಿಗೆ ಉಪ್ಪಿನ ನೀರವನ್ನ ಕುಡಿಸಿದ್ರೆ ಅವನು ಕುಡಿತಾನೇನು? ಕುಡಿಯಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಸಾಧ್ಯ ಇದೆ? ನೈ ಹೋ ಸಕ್ತಾ. चक्रवर्ती, चक्रवर्ती पायसा कुड़ीताने तो वो खीर कैसा होता है? शास्त्र में आता है कि 1000 ಹಸುಗಳ ಹಾಲನ್ನ ಕರೆದು 100 ಹಸುಗಳಿಗೆ ಕುಡಿಸಿ ಅದರಿಂದ ಹಾಲು ಕರೆದು ಅದರಿಂದ ಅವನು
ಪಾಯಸ ಮಾಡ್ತಾ ಇದ್ದಾರೆ. ಈಗ ಅದನ್ನ ಯಾರು ಕುಡಿತಾನೆ? ಅವನಿಗೆ ನಾವು ಮಾಡೋ ಪಾಯಸ ಕುಡಿಸಿದ್ರೆ ಕುಡಿತಾನೇನೋ? ಕುಡಿಯೋದಿಲ್ಲ. ಕ್ಯೂ? ಬಹಿರಂಗದಲ್ಲಿ ಯಾವಾಗ ಅತಿ ಉತ್ಕೃಷ್ಟವಾದ ವಸ್ತುವನ್ನ ನಾನು ನೋಡಿದ ಮೇಲೆ ಇನ್ನು ಅದ್ರ ಕೆಳಗಡೆ ಇರುವಂತಹ ವಸ್ತುಗಳು उसकी महिमा आती है क्या है? इसके सामने तो कुछ भी नहीं है. ये कोई खीर है क्या? ये तो कुछ भी नहीं है. क्यों? सही बात है. कहाँ चक्रवर्ती का वो खीर और कहाँ इस संसार का ये वस्तु, तो कोई तुलना ही नहीं है. ऐसे मानतुंग स्वामी कहते हैं कि कहाँ क्षीर समुद्र, कहाँ आदिनाथ स्वामी आपका स्वरूप और कहाँ संसार की वस्तुएं. ಎಲ್ಲಿ ಆ ತೀರ್ಥಂಕರರ ಸ್ವರೂಪ ಹಾಗೂ ಎಲ್ಲಿ ಈ ಸಂಸಾರದ ವಸ್ತುಗಳು? ಕೊಯ್ ತುಲನಾ ಹೇ ಕ್ಯಾ? ಕುಚ್ ನೈ. ಎಲ್ಲೂ ಸಮಾನತೆನೇ ಇಲ್ಲ. ಈ ಎರಡು ವಸ್ತುಗಳಲ್ಲಿ, ಸಂಸಾರದ ವಸ್ತುಗಳಲ್ಲಿ ಹಾಗೂ ಜಿನೇಂದ್ರ ಪರಮೇಶ್ವರಿಯ ಸ್ವರೂಪದಲ್ಲಿ ಏನಾದ್ರೂ ಸಮಾನತೆ ಇದೆಯೇನೋ? ಕುಚ್ ಸಮಾನತೆ ನೀ. ಎರಡರಲ್ಲೂ ಏನೂ ಸಮಾನತೆ ಇಲ್ಲ. ಒಂದು ಅತ್ಯಂತ ಉತ್ಕೃಷ್ಟ ಸ್ವರೂಪ ಇದೆ, ಇನ್ನೊಂದು ಅತ್ಯಂತ ತುಚ್ಛ ಸ್ವರೂಪ ಇದೆ. ಹಾಗಾದ್ರೆ ಯಾರು ಆ ಅತಿ ಉತ್ಕೃಷ್ಟ ಮಹಾನ ವ್ಯಕ್ತಿತ್ವವನ್ನು ನೋಡ್ತಾನೆ, ಇನ್ನು ಆ ಮಹಾನ ವ್ಯಕ್ತಿತ್ವವನ್ನು ನೋಡಿದ ಮೇಲೆ ಇನ್ನು ಸಂಸಾರದ ಯಾವ ವಸ್ತುವನ್ನ ನೋಡೋ ಆಸೆ ಆಗುತ್ತೋ ಅವನಿಗೆ? ಮಾನತುಂಗ ಸ್ವಾಮಿ ಹೇಳ್ತಾರೆ, ಅನ್ಯತ್ರ ತೋಷಮುಪಯಾತಿ ಜನಸ್ಯ ಚಕ್ಷು. ಜನರ ಚಕ್ಷುಗಳು ಇನ್ನೆಲ್ಲಿಯೂ ಸಂತೋಷವನ್ನ ಪಡೋದೇ ಇಲ್ಲ. ಅವನಿಗಿನ್ನೆಲ್ಲೂ ಸಂತೋಷನೇ ಆಗೋದಿಲ್ಲ. ಏನ್ ನೋಡ್ತಾನೆ? ಸಂಸಾರದ ಯಾವ ವಸ್ತುವನ್ನ ನೋಡಿದ್ರು ಇಲ್ಲೇನಿದೆ, ಯಾವ ವಸ್ತುವನ್ನು ನೋಡಿದ್ರು ಇದರಲ್ಲಿ ಏನು ಸಾರ ಇದೆ? ಆದಿನಾಥ ಸ್ವಾಮಿ, ನಿಮ್ಮಲ್ಲಿ ಉಜ್ವಲವಾದಂತಹ ಸುಖ ಇದೆ, ಶಾಶ್ವತ ಸುಖ ಇದೆ, ಅನಂತ ಜ್ಞಾನ ಇದೆ. ನಿಮ್ಮ ಸ್ವರೂಪ ಅನಂತ ಅನಂತ ಕ್ಷಾಯಿಕ ಇದೆ. ನಾನು ಏನನ್ನ ನೋಡ್ತೇನೆ, ನೋಡಕ್ ಹೊಡ್ತೇನೆ, ಅಷ್ಟರಲ್ಲೇ ವಸ್ತು ನಾಶವಾಗುತ್ತೆ. ನೋಡಕ್ ಹೋಗ್ತೇನೆ, ಅಷ್ಟರಲ್ಲೇ ವಸ್ತು ತನ್ನ ಅವಸ್ಥೆಯನ್ನ ಬದಲಾಯಿಸ್ಕೊಂಡ್ಬಿಡುತ್ತೆ. ನಾನೇನನ್ನ ನೋಡ್ಲಿ? ಯಾವ ವಸ್ತುವನ್ನ ನೋಡ್ಲಿ? ಎಲ್ಲಾ ವಸ್ತು ಸಂಸಾರದಲ್ಲಿ ಕ್ಷಣಿಕ ಇದೆ. ಏನನ್ನ ನೋಡಕ್ ಹೋಗೋದು? ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವ ಪರಿವರ್ತನೆಗಳಲ್ಲಿ ಜೀವ ಎಲ್ಲಾ ವಸ್ತುಗಳನ್ನ ನೋಡ್ತಾನೆ. ಭವ ಪರಿವರ್ತನೆ ಪೂರ ಆಗಬೇಕಾದ್ರೆ ಪ್ರತಿಯೊಂದು ಭವದಲ್ಲಿ ಜನ್ಮ ಪಡಿತಾನೆ. ಹಾಗಾದ್ರೆ ಪ್ರತಿಯೊಂದು ಭವದಲ್ಲಿ ಜನ್ಮ ಪಡೆದು ಪ್ರತಿಯೊಂದು ವಸ್ತುವನ್ನ ನೋಡ್ತಾನೆ, ಪ್ರತಿಯೊಂದು ವಸ್ತುವನ್ನ ಅನುಭವಿಸ್ತಾನೆ. ಸಂಸಾರದಲ್ಲಿ ಅವನು ನೋಡದಂತಹ, ನಾನು ನೋಡದೇ ಇರುವಂತಹ, ನಾನು ಅನುಭವಿಸದೇ ಇರುವಂತಹ ಯಾವ ವಸ್ತು ಉಳಿದೇ ಇಲ್ಲ. ऐसी कोई वस्तु बचा ही नहीं. फिर भी क्या लगता है, फिर भी देखूं. ऐसा क्यों लगता है? क्योंकि वस्तुएं क्षणिक है, तो वहां सुख की उत्पत्ति नहीं होती. लेकिन अरहंत परमेश्वरी जिनेंद्र भगवंत ನಿಮ್ಮ ಸ್ವರೂಪ ಹಿಂಗಿದೆ, ಅನಿಮೇಷ ವಿಲೋಕನೀಯಂ. ನಿಮ್ಮ ಸ್ವರೂಪ ನಿರಂತರವಾಗಿ ಎಲ್ಲಿಯೂ ಬೇರೆ ಕಡೆಗೆ ನನ್ನ ಗಮನ ಹೋಗದೇ ಇರುವಂತೆ, ಎಲ್ಲಿಯೂ ಯಾವ ವಸ್ತುವು ನನ್ನ ಚಿತ್ತ ಆಕರ್ಷಣೆ ಮಾಡದೇ ಇರುವಂತೆ ಸದಾ ಕಾಲ ನಿಮ್ಮಲ್ಲಿ ಸ್ಥಿರವಾಗತಕ್ಕಂತಹ ಶಕ್ತಿ ನಿಮ್ಮಲ್ಲಿದೆ. ನಮ್ಮ ಭಕ್ತನ ಸ್ವರೂಪ ಹೇಳ್ತಾ ಇಲ್ಲ, ನಾವು ವಿಚಾರ ಮಾಡೋದಿದೆ. ಅರಹಂತ ಪರಮೇಶ್ವರಿಯ ಸ್ವರೂಪ ಹೆಂಗಿದೆ? ಆ ಸ್ವರೂಪದಲ್ಲಿ ನಾನು ನೋಡಿದ್ದೆ ಆದರೆ ಅದರಲ್ಲಿ ಸ್ಥಿರ ಆಗತಕ್ಕಂತಹ ಶಕ್ತಿ ಅದರಲ್ಲೇ ಇದೆ. ಯಾಕೆ? ಅದು ಶಾಶ್ವತ ಸ್ವರೂಪ ಇದೆ. जिस प्रकार ಸಂಸಾರದ ಯಾವ ವಸ್ತುಗಳಿದೆ, ಆ ಸಂಸಾರದ ಕೆಲವು ವಸ್ತುಗಳಲ್ಲಿ ಎಲ್ಲಿ ಜೀವಿ ಆಸಕ್ತಿ ಇದೆ ಅಲ್ಲಿ ಅವನು ಸ್ವಲ್ಪ ಕಾಲದವರೆಗೆ ಸ್ಥಿರ ಆಗುತ್ತಾನೆ. ಇಲ್ಲೇನು ಹೇಳ್ತಾರೆ? ಸ್ವಲ್ಪ ಕಾಲ ಅಲ್ಲ, ಅನಿಮೇಷ, ಸದಾ ಕಾಲ ಅವನು ನಿರಂತರವಾಗಿ ಜಿನೇಂದ್ರರ ಜಿನಬಿಂಬದಲ್ಲಿ, ಜಿನೇಂದ್ರರ ಸ್ವರೂಪದಲ್ಲಿ ಸ್ಥಿರ ಆಗತಕ್ಕಂತಹ ಶಕ್ತಿ ಆ ಜಿನಬಿಂಬದಲ್ಲಿ, ಜಿನೇಂದ್ರರಲ್ಲಿ ಇದೆ. ಹಾಗಾದ್ರೆ ಭಕ್ತ ಸ್ಥಿರ ಆಗ್ತಾನೇನು? ಯಾವ ಭಕ್ತಿಯಿಂದ ಆಗ್ತಾ ಇದೆ? ಏನ್ ಹೇಳ್ತಾರೆ? ನ ಅನ್ಯತ್ರ ತೋಷಂ ಉಪಯಾತಿ. ಅನ್ಯತ್ರ ತೋಷಂ ಉಪಯಾತಿ ಯಾವುದರಲ್ಲಿ? ಶಶಿಕರ ದ್ಯುತಿ ದುಗ್ಧ ಸಿಂಧು. ದ್ಯುತಿ ಯಾವುದನ್ನು ಹೇಳ್ತಾ ಇದ್ದಾರೆ? ಪ್ರಕಾಶ.
ಉಜ್ವಲತೆ. ಯಾರು ಉಜ್ವಲತೆ? ಪ್ರಕಾಶ ಎರಡು ಪ್ರಕಾರದ್ದು, ಕಾಂತಿ ಎರಡು ಪ್ರಕಾರದ್ದು. ಯಾವ ಪ್ರಕಾಶ? ಒಂದು ಅಂತರಂಗ ಪ್ರಕಾಶ, ಮತ್ತೊಂದು ಬಹಿರಂಗ ಪ್ರಕಾಶ. ಅಂತರಂಗ ಶಕ್ತಿ और ಬಹಿರಂಗ ಶಕ್ತಿ. तो ಕಾಂತಿ ಶಶಿಕರ ಈ ಉದಾಹರಣೆಯನ್ನ ಮುಂದೆ ಖಂಡಿಸ್ತಾರೆ ಅವರೇನೆ. ಆವಾಗ ಗೊತ್ತಾಗುತ್ತೆ ನಮಗೆ ಯಾವ ಕಾಂತಿಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಶಶಿಕರ ದ್ಯುತಿ, ಚಂದ್ರನಂತೆ ಇರತಕ್ಕಂತಹ ಉಜ್ವಲತೆ, ಚಂದ್ರನಂತೆ ಇರತಕ್ಕಂತಹ ಶುಭ್ರತೆ. तो शुभ्रता एक तो अंतरंग और एक बहिरंग. बहिरंग ಉಜ್ವಲತೆ ಯಾವುದು? ಪರಮೋದಾರಿಕ ಶರೀರ ಇದೆ. ಪರಮೋದಾರಿಕ ಶರೀರದ ಉಜ್ವಲತೆ ಎಷ್ಟು? ಅದರ ಕಾಂತಿ ಎಷ್ಟು? ಮುಂದೆ ಹೇಳೋರಿದ್ದಾರೆ. ಆ ಉಜ್ವಲತೆ ಅದನ್ನ ನೋಡಿದ ನಂತರ ಅಂತಹ ಉಜ್ವಲತೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಎಲ್ಲಿದೆ? परमोदारिक शरीर किसके पास में है? कामदेव के पास में भी नहीं है. ಕಾಮದೇವ ತುಂಬಾ ಸುಂದರನಾಗಿರ್ಬೋದು, ಆದ್ರೆ ಪರಮೋದಾರಿಕ ಶರೀರ ಇದೆಯೇನೋ? नहीं, परमोदारिक शरीर तो उसके पास भी नहीं है. तो ऐसा शरीर ऐसे प्रपंच में बना ही नहीं. जैसे तीर्थंकर का शरीर है ऐसा अन्य कोई शरीर है ही नहीं. ऐसा शरीर ही नहीं है. ये शांत राग रुचि भी ಮುಂದೆ ಬರೋದಿದೆ. ಅಂತಹ ಪರಮಾಣುಗಳು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾವ ಪರಮಾಣುಗಳು? ನಿಮ್ಮ ಶರೀರದಲ್ಲಿದೆ. ಈ ಶಾಂತ ರಾಗ ರುಚಿ ಭಿ ಎಂಥ ಪರಮಾಣುಗಳಿದೆ? ಬಹಿರಂಗ ಸ್ವರೂಪ ಹೆಂಗಿದೆ? ರಾಗ ರುಚಿ ಬಿಹಿ ಪರಮಾಣುಗಳು ಹೆಂಗಿದೆ? ಪರಮಾಣುಗಳು ರಾಗರಹಿತ ಇವೆ ಅಂತ ಹೇಳ್ತಾ ಇದ್ದಾರೆ. ಪರಮಾಣುಗಳಲ್ಲಿ ರಾಗ ಇರುತ್ತೇನೋ? ಪರಮಾಣುಗಳಲ್ಲಿ ರಾಗ ಇರುತ್ತೆ? ಏನ್ ಹೇಳ್ತಾ ಇದ್ದಾರೆ? ರಾಗ ರುಚಿ ಬಿಹಿ ಪರಮಾಣು ಭಿಸ್ತ್ವಂ, ಪರಮಾಣು ಬಿಹಿ ತ್ವಂ. ನಿಮ್ಮ ಶರೀರದಲ್ಲಿ ಪ್ರಯೋಗ ಆಗ್ತಕ್ಕಂತಹ ಯಾವ ಪರಮಾಣುಗಳಿದೆ ಆ ಪರಮಾಣುಗಳು ಹೆಂಗಿದೆ? ರಾಗರಹಿತ ಇದೆ. ಪರಮಾಣುಗಳು ಹೆಂಗ್ ರಾಗರಹಿತ ಆಗುತ್ತೆ? ಪೀತ್ವಾ ಪಯಶ್ ಶಶಿಕರ ದ್ಯುತಿ ದುಗ್ಧ ಸಿಂಧು. ಹೆಂಗೆ ರಾಗರಹಿತ? ಬಹಿರಂಗ ಯಾವ ಕಾಂತಿ ಇದೆ, ಬಹಿರಂಗ ಯಾವ ಉಜ್ವಲತೆ ಇದೆ, ಆ ಉಜ್ವಲತೆಯನ್ನ ಯಾವ ಯಾವ ವ್ಯಕ್ತಿ ನೋಡ್ತಾನೆ ಅವನಿಗೆ ಅತ್ಯಂತ ಅತ್ಯಂತ ವೀತರಾಗತೆಯ ಪ್ರಕಟ ಆಗತ್ತೆ, ರಾಗ दूर ಆಗೋಗುತ್ತೆ. तो ये किसका कमाल? कि अरहंत परमेष्टि के बहिरंग स्वरूप का ये कमाल है कि जो उस बहिरंग स्वरूप को देखता है उसका भी राग दूर हो जाता है. तो ಆ ಪರಮಾಣುಗಳಲ್ಲಿ ಆ ಶಕ್ತಿ ಇದೆ. ಯಾವ ಶಕ್ತಿ? ರಾಗರಹಿತ. ಪರಮಾಣುಗಳಲ್ಲಿ ಕೂಡ ರಾಗರಹಿತವಾದ ಪರಮಾಣುಗಳು ನಿಮ್ಮ ಶರೀರದಲ್ಲಿ ಪ್ರಯೋಗ ಆಗಿದೆ. ಅಂದ್ರೆ ಅರಹಂತ ಪರಮೇಷ್ಠಿಯ ಯಾವ ಶರೀರ ಇದೆ ಆ ಅರಹಂತ ಪರಮೇಷ್ಠಿಯ ಶರೀರದಲ್ಲಿ ಯಾವ ಪರಮಾಣುಗಳಿದೆ ಆ ಪರಮಾಣುಗಳು ಈ ಸಂಸಾರಿ ಜೀವಿಗಳಿಗೆ, ಭವ್ಯ ಜೀವಿಗಳಿಗೆ ರಾಗದ ಅಭಾವ ಮಾಡಲಿಕ್ಕೆ ನಿಮಿತ್ತ ಇದೆ. अन्य ಶರೀರಗಳು, अब देखो कामदेव का शरीर, ಪ್ರಥಮಾನುಯೋಗವನ್ನು ನಾವು ಓದಿ. ಕಾಮದೇವ್ ಶರೀರ ಹೆಂಗಿದೆ? ಕಾಮದೇವನ ಶರೀರ ತುಂಬಾ ಸುಂದರ ಇದೆ, ಸುಂದರ ಇದೆ. लेकिन वो किसका निमित्त बनता है? ಯಾವುದಕ್ಕೆ ನಿಮಿತ್ತ ಆಗುತ್ತೆ? ಕಾಮದೇವ ನಗರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. तो क्या होता है कि सारी जो नगर के वासी हैं वो अपने सीमा को उल्लंघन कर देते हैं. तो वो निमित्त किस लिए होता है? वो शरीर राग के लिए निमित्त होता है. भले बहुत सुंदर हो लेकिन निमित्त किसके लिए होता है? ನಿಮಿತ್ತ ರಾಗಕ್ಕಾಗುತ್ತೆ. ಆ ಕಾಮದೇವನ ಶರೀರ ಅದು ಅತ್ಯಂತ ಸುಂದರವಾಗಿರ್ಬೋದು, ಆದರೆ ಕಾಮದೇವನ ಶರೀರದ ನಿಮಿತ್ತದಿಂದ ರಾಗದ ಪ್ರಾಪ್ತಿಯಾಗುತ್ತೆ, ಮೋಹರಾಗದೇಶದ ಪ್ರಾಪ್ತಿಯಾಗುತ್ತೆ, ವೀತರಾಗತೆಯ ಪ್ರಾಪ್ತಿಯಾಗುತ್ತೆ. ಆದರೆ ಆದಿನಾಥ ಸ್ವಾಮಿ ನಿಮ್ಮ ಶಶಾಂಕನಂತಿರ್ತಕ್ಕಂತಹ ನಿಮ್ಮ ಶರೀರದ ಉಜ್ವಲತೆ ನನಗೆ ಕ್ಷೀರ ಸಮುದ್ರದಂತೆ ಅತ್ಯಂತ ಆನಂದವನ್ನ ಪ್ರದಾನ ಮಾಡುತ್ತೆ. अंतरंग लक्ष्मी, अरे उसकी तो बात ही क्या करना. ಅಂತರಂಗದ ಉಜ್ವಲತೆ, ಬಹಿರಂಗ ಶರೀರದ ಉಜ್ವಲತೆ ಇಷ್ಟು ದೊಡ್ಡದಿರಬೇಕಾದ್ರೆ ಅಂತರಂಗದ ಉಜ್ವಲತೆ ಹೆಂಗಿದೆ? ಅಂತರಂಗದಲ್ಲಿ ಅಮೃತ 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 ತುಂಬಿದೆ.
ಯಾರು ಆ ಗುಣಗಳ ಕಾಂತಿಯನ್ನ ನೋಡ್ತಾನೆ, ಅಂತರಂಗ ಲಕ್ಷ್ಮಿ, ಅಂತರಂಗ ಉಜ್ವಲತೆ ಯಾವುದು? ಆದಿನಾಥ ಸ್ವಾಮಿಯ ಪ್ರಗಟ ಗುಣಗಳ ಉಜ್ವಲತೆ, ಪ್ರಗಟ ಗುಣಗಳ ಶೋಭೆ, ಆ ಪ್ರತ್ಯಕ್ಷದಲ್ಲಿ ಪ್ರಗಟವಾದಂತಹ ಆ ಗುಣಗಳ ಕಾಂತಿ, आभा मंडल कैसा है? संसार में ऐसा होता है, महापुरुषों के परिधि में एक आभा मंडल की रचना होती है, तो वो आभा मंडल वो बहिरंग उज्ज्वलता है। तो वो आभा मंडल की वजह से प्राणी अपने राग को त्याग कर देते हैं। ಯಾವ ಆಭಾ ಮಂಡಲ ಇದೆ ಅದರ ನಿಮಿತ್ತದಿಂದ ಪ್ರಾಣಿಗಳು ತಮ್ಮ ರಾಗವನ್ನು ತ್ಯಾಗ ಮಾಡ್ತಾರೆ। इसके बाद जो व्यक्ति, जो भक्त उन अरहंत परमेष्टि के अंतरंग लक्ष्मी को देखता है, अंतरंग उज्ज्वलता को देखता है, अंतरंग कांति को देखता है, उसका तो भव का अंत हो जाता है। ಆ ಅಂತರಂಗದ ಗುಣಗಳ ಉಜ್ವಲತೆಯನ್ನು ಯಾವ ವ್ಯಕ್ತಿ ನೋಡ್ತಾನೆ ಅವನಿಗಂತೂ ಅತ್ಯಂತ ಅಮೃತದ ಪಾನ ಅವನು ಮಾಡ್ತಾನೆ। ಯಾವ ರೀತಿ ಕ್ಷೀರ ಸಮುದ್ರ ಸಂಸಾರದಲ್ಲಿ ಅತ್ಯಂತ ಉಜ್ವಲ ಇದೆ, ಅದೇ ರೀತಿಯಾಗಿ ಅರ್ಹಂತ ಪರಮೇಷ್ಠಿಯ ಗುಣಗಳ ಉಜ್ವಲತೆ ಅತ್ಯಂತ ಅಮೃತಮಯ ಇದೆ। ಅದನ್ನ ಯಾರು ಪಾನ ಮಾಡ್ತಾನೆ, ಅಂತಹ ಗುಣಗಳ ಉಜ್ವಲತೆಯನ್ನ ಯಾರು ನೋಡ್ತಾನೆ, ಆ ದಿವ್ಯ ಗುಣಗಳ ಉಜ್ವಲತೆಯನ್ನ ನೋಡಿದವನಿಗೆ ಸಂಸಾರದ ವಸ್ತುಗಳಲ್ಲಿ ಗಮನ ಹೋಗುತ್ತೇನೋ, ಅಂತಹ ಕ್ಷೀರ ಸಮುದ್ರದಂತಹ ಉಜ್ವಲ ಗುಣಗಳ ಕಾಂತಿಯನ್ನ ಯಾವ ಜೀವ ನೋಡಿದಾನೆ ಅವನಿಗೆ ಇಂದ್ರಿಯ ವಿಷಯಗಳು ಬೇಕಾಗತ್ತೇನೋ, ಅವನಿಗೆ ಧನಪುತ್ರ ಸಂಪತ್ತಿ ಬೇಕಾಗತ್ತೇನೋ, ಉಸ್ಕಿ ತರಫ್ ಉಸ್ಕಾ ಗಮನ ನೀ ಜಾತಾ, ಆ ಕಡೆಗೆ ಅವನ ದೃಷ್ಟಿ ಹೋಗೋದಿಲ್ಲ। ಹಾಗಾದ್ರೆ ಇವಾಗಲೇ ಬಿಟ್ಟು ಬಿಡ್ತಾನೇನು, छोड़ने की बात नहीं करते, भक्ति की बात चल रही है। भक्ति कैसी कि जो भक्त है उसके अभिप्राय में, ಅವನ ಅಭಿಪ್ರಾಯದಲ್ಲಿ ಈ ಸಂಸಾರದ ವಸ್ತುಗಳಲ್ಲಿ ಸುಖ ಬುದ್ಧಿ ಹೊರಟೋಗುತ್ತೆ। ಏನ್ ಹೇಳ್ತಾರೆ, ಅನ್ಯತ್ರ ತೋಷಮುಪಯಾತಿ, ಅನ್ಯ ವಸ್ತುಗಳಲ್ಲಿ, ಅನ್ಯ ವಿಷಯಗಳಲ್ಲಿ ಅವನಿಗೆ ಸಂತೋಷದ ಪ್ರಾಪ್ತಿ ಆಗೋದು ನಿಂತೋಗ್ಬಿಡುತ್ತೆ। ಅಭಿ ಉಸ್ನೆ ವಸ್ತುओं को छोड़ा नहीं, ವಸ್ತುಗಳನ್ನು ತ್ಯಾಗ ಮಾಡಿಲ್ಲ, ಆದ್ರೆ ಜಿನೇಂದ್ರರ ಭಕ್ತಿಯಿಂದ ಲಾಭ ಏನಾಯ್ತು, ತತ್ಕ್ಷಣ ಲಾಭ ಏನಾಯ್ತು ಅಂದ್ರೆ ಯಾವ ವಸ್ತುಗಳಿದೆ, ಯಾವ ವಿಷಯಗಳಿದೆ ಅದರಲ್ಲಿನ ಸುಖ ಬುದ್ಧಿ ಹೊರಟೋಯ್ತು। ಆದಿನಾಥ ಸ್ವಾಮಿ, ಸುಖವಂತೂ ನಿಮ್ಮ ಉಜ್ವಲ ಗುಣಗಳಲ್ಲಿದೆ, ಸುಖವಂತೂ ನಿಮ್ಮ ಅನಂತ ಕ್ಷಾಯಿಕ ಸ್ವರೂಪದಲ್ಲಿದೆ, ಬಾಹ್ಯ ಸಂಸಾರ ವಸ್ತುಗಳಲ್ಲಿ ಸುಖ ಇಲ್ಲ। ಸುಖ ಬುದ್ಧಿ ಚಲಿ ಜಾತಿಯೇ, ಸುಖ ಬುದ್ಧಿ ಹೊರಟೋಗ್ಬಿಡುತ್ತೆ। ಯಾರಿಗೆ? ಯಾರು ಜಿನೇಂದ್ರರನ್ನ ಸರಿಯಾಗಿ ನೋಡ್ತಾನೆ, ಯಾರು ಜಿನೇಂದ್ರರನ್ನ ಸರಿಯಾಗಿ ಹೊಂದಿಸ್ತಾನೆ, ಅವನಿಗೆ ಸಂಸಾರದ ವಸ್ತುಗಳಲ್ಲಿ, ಸಂಸಾರದ ವಿಷಯಗಳಲ್ಲಿ, ಭೋಗ ಸಾಮಗ್ರಿಗಳಲ್ಲಿ सुख बुद्धि, ये बहुत महत्वपूर्ण है। वस्तुओं को छोड़ना बाद में, पहले क्या छोड़ना, पहले सुख बुद्धि छोड़ना। ಸುಖ ಬುದ್ಧಿ ಹೋಗದೆ ಎಷ್ಟು ವಸ್ತುಗಳನ್ನ ತ್ಯಾಗ ಮಾಡಿದ್ರು ಏನೂ ಆಗೋದಿಲ್ಲ, ಅದರಿಂದ ಏನೂ ಪ್ರಯೋಜನ ಸಿದ್ಧ ಆಗೋದಿಲ್ಲ, ವ್ಯರ್ಥ ಇದೆ, ಎಲ್ಲ ಅತ್ಯಂತ ವ್ಯರ್ಥ ಇದೆ। ವಸ್ತು ತ್ಯಾಗಕ್ಕಿಂತ ಮುನ್ನ ವಸ್ತುವಿನಲ್ಲಿನ ಸುಖ ಬುದ್ಧಿ ತ್ಯಾಗ ಆಗಬೇಕಿದೆ। ಅನ್ಯತ್ರ ತೋಷಮುಪಯಾತಿ, ಯಾವ ಭಕ್ತ ನಿಜವಾದ ಭಕ್ತನಿದ್ದಾನೆ ಅವನಿಗೆ ಇನ್ನೆಲ್ಲೂ ಸುಖದ ಪ್ರಾಪ್ತಿ ಆಗ್ತಾ ಇಲ್ಲ। ಹೊರಗಡೆ ನೋಡಿದ್ರೆ ಆದಿನಾಥ ಸ್ವಾಮಿಯ ಔದಾರಿಕ ಶರೀರ, ಅಂತರಂಗ ನೋಡಿದ್ರೆ ಆದಿನಾಥ ಸ್ವಾಮಿಯ ಅಂತರಂಗ ಉಜ್ವಲ ಅನಂತ ಗುಣಗಳು, ಅದರಲ್ಲಿಯೇ ಅವನಿಗೆ ಸುಖದ ಪ್ರಾಪ್ತಿ ಆಗ್ತಾ ಇದೆ, ಇನ್ನೆಲ್ಲೂ ಸುಖ ಕಾಣಿಸ್ತಾ ಇಲ್ಲ ಅವನಿಗೆ। तो पहले वस्तुओं में सुख बुद्धि, ಪಂಚೇಂದ್ರಿಯಗಳಿದೆ, ಪಂಚೇಂದ್ರಿಯಗಳನ್ನ ಅನುಭವಿಸುವುದು ಒಂದು ಕಡೆಗೆ, ಯಾಕೆ ಪಂಚೇಂದ್ರಿಯ ವಿಷಯಗಳ ಅನುಭವ ಒಂದು ಕಡೆಗೆ, ಪಂಚೇಂದ್ರಿಯ ವಿಷಯಗಳಲ್ಲಿ ಸುಖ ಬುದ್ಧಿ ಇನ್ನೊಂದು ಕಡೆಗೆ। भावलिंगी मुनि, मानतुंग स्वामी आहार लेते होंगे कि नहीं लेते होंगे, बताओ।
अनुमान से आहार तो लेते होंगे। तो आहार किसका विषय है? आहार रसनेन्द्रिय का विषय, कि नहीं तुम अभी बहुत अज्ञान में हो। आहार रसनेन्द्रिय का विषय नहीं होता। आहार रसनेन्द्रिय का विषय कब होगा? कि जब आहार में सुख बुद्धि होगी तब आहार रसनेन्द्रिय का विषय बनेगा। यदि आहार में सुख बुद्धि नहीं तो वो आहार रसनेन्द्रिय के त्याग का निमित्त बनता है। ವಿಚಾರ ಮಾಡಿ ಏನಿದೆ, ಯಾವ ಆಹಾರ ಇದೆ? ले तप बढ़ावन हेत नहीं तन पोषते तज रशन को। आहार किस लिए? आहार तप के वृद्धि के लिए, आहार तन को पोषने के लिए नहीं। ತನವನ್ನ ಶರೀರವನ್ನ ದೃಢಪಡಿಸಲಿಕ್ಕೆ ಆಹಾರ ಇಲ್ಲ। ಆಹಾರ ಏನಕ್ಕೆ? ಆಹಾರ ತಪವೃದ್ಧಿಗಾಗಿ। ಸೊ ಉಪವಾಸ ಏನಕ್ಕೆ? ಉಪವಾಸ ತಪವೃದ್ಧಿಗೆ, ಉಪವಾಸವೂ ತಪವೃದ್ಧಿಗೆ, आहारवू तपवृद्धि। तो वो रसनेन्द्रिय का विषय नहीं बनता, वो किसका विषय बनता है? रसनेन्द्रिय के विजय का विषय बनता है। विचार करो, आहार ग्रहणे इंद्रिय विजय के कारण आगता है। क्यों? आहार कैसे लेते हैं? पढ़ो, अब समझ में आता है आहार कैसे लेते हैं। षटकाय हननते, ಷಟ್ ರಸ ಮತ್ತು ಷಟಕಾಯ ಜೀವಿಗಳ ತ್ಯಾಗವನ್ನ ಮಾಡಿ ಆಹಾರ ಗ್ರಹಣೆ ಆಗ್ತಾ ಇದೆ। ಹಾಗಾದ್ರೆ ಯಾಕೆ ಷಟರಸವನ್ನ ತ್ಯಾಗ ಯಾಕೆ ಮಾಡ್ತೆ? ಆಹಾರದಲ್ಲಿ ಸುಖ ಬುದ್ಧಿ ಇಲ್ಲ, तो रस किसका काम? ರಸ ಯಾರಿಗೆ ಬೇಕು? ಯಾರಿಗೆ ಆಹಾರದಲ್ಲಿ ಸುಖ ಬುದ್ಧಿ ಇದೆ। ಇಲ್ಲಿ ಆ ಸುಖ ಬುದ್ಧಿನೇ ಇಲ್ವಲ್ಲ, ಹಾಗಾದ್ರೆ ರಸ ತ್ಯಾಗ ಆಗೋದು, ರಸ ಪರಿತ್ಯಾಗ ಯಾವಾಗುತ್ತೆ? ಯಾವಾಗ ಆಹಾರದಲ್ಲಿ ಸುಖ ಬುದ್ಧಿ ಹೊರಟೋಗುತ್ತೆ। तो ऐसे इसी प्रकार संसार के सभी वस्तुओं में लगा लेना। इतना समय नहीं चर्चा करने के लिए। ಯಾವ ಯಾವ ವಸ್ತು ಇದೆ ಎಲ್ಲದರಲ್ಲೂ ಅನ್ವಯಿಸಿಕೋ। ಯಾವ ಯಾವ ವಸ್ತು ಇದೆ ಎಲ್ಲದರಲ್ಲೂ ಸುಖ ಬುದ್ಧಿ ಹೊರಟೋಗ್ಬೇಕು। ಅನ್ಯತ್ರ ತೋಷಮುಪಯ, ಇನ್ನೆಲ್ಲೂ ಸುಖ ಬುದ್ಧಿ ಇರಬಾರ್ದು ಭಕ್ತನಿಗೆ। ಯಾವ ಜಿನೇಂದ್ರ ಪರಮೇಶ್ವರಿಯ ಭಕ್ತ ಇದ್ದಾನೆ ಅವನಿಗೆ ಇನ್ನೆಲ್ಲೂ ಯಾವ ವಸ್ತುವಿನಲ್ಲೂ ಸುಖ ಬುದ್ಧಿ ಬರಬಾರದು। क्यों? क्योंकि ऐसी कोई वस्तु ही नहीं बनी जिसको निरंतर भोगा जा सके। ऐसा एक अनंत परमेष्टि है जिसको निरंतर भोगा जा सकता है। ऐसा एक अनंत परमेष्टि के गुण ही है जिसको निरंतर अनुभव किया जा सकता है। ಇನ್ನು ಉಳಿದಂತೆ ಸಂಸಾರದಲ್ಲಿ ನಿರಂತರವಾಗಿ ಭೋಗಿಸಬಹುದಾದಂತಹ ಯಾವ ವಸ್ತುವೂ ಇಲ್ಲ। ಯಾವುದಿದೆ? ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ। ऐसा कोई उदाहरण कोई दे सकता है जिसको मैं निरंतर भोग सकता हूं? खाना कितने देर तक खा सकते हो? खाओ, 24 घंटे नहीं खा सकते। कितने देर तक टीवी देख सकते हैं? देखो 24 घंटे नहीं दे सकते। क्या कर सकते हैं? संसार में ऐसी कौन सी वस्तु है जिसको निरंतर भोगा जा सकता है? ಯಾವ ವಸ್ತು ಇಲ್ಲವೇ ಇಲ್ಲ। ಅದಕ್ಕೆ ಭಕ್ತ ಹೇಳ್ತಾನೆ ನಾನ್ಯತ್ರ ತೋಷಮುಪಯಾತಿ, ನನಗೆ ಅರ್ಹಂತ ಪರಮೇಷ್ಠಿ ನನಗಿನ್ನೆಲ್ಲೂ ಸುಖ ಕಾಣಿಸೋದಿಲ್ಲ। तो सुख बुद्धि चक्षु इंद्रिय, कर्णेंद्रिय, घ्राणेಂದ್ರಿಯ ಯಾವ ವಿಷಯವನ್ನ ಅನುಭವಿಸೋದು ಒಂದು ಕಡೆಗಿದ್ರೆ ಆ ವಿಷಯದಲ್ಲಿ ಸುಖ ಬುದ್ಧಿ ಇನ್ನೊಂದು ಕಡೆಗಿದೆ। तो ಭಕ್ತನ ಮೊದಲ ಸ್ಥಿತಿ ಏನಿದೆ? ಮೊದಲ ಸ್ಥಿತಿ ಭಕ್ತ ಭೋಗವನ್ನ ಬಿಡ್ತಾ ಇಲ್ಲ, ಭಕ್ತ ಸುಖ ಬುದ್ಧಿಯನ್ನ ಬಿಡ್ತಾ ಇದೆ। ಸುಖ ಬುದ್ಧಿ ಬಿಟ್ಟ ನಂತರ ಭೋಗ ಕ್ರಮೇಣವಾಗಿ ದೂರ ಆಗೋಗುತ್ತೆ। ಭೋಗವನ್ನ ಬಿಡೋದಿಲ್ಲ ಅಂತಲ್ಲ, ಭೋಗ ಕೂಡ ಬಿಟ್ಟು ಹೋಗುತ್ತೆ। ಆದರೆ ಸುಖ ಬುದ್ಧಿ ಬಿಡದೆ ಯಾವ ಜೀವ ಭೋಗವನ್ನ ಬಿಡ್ತಾನೆ ಅವನು ಭ್ರಷ್ಟನಾಗಿ ಹೋಗ್ತಾನೆ, वो भ्रष्ट हो जाता है। क्यों भ्रष्ट हो जाता है? क्योंकि उसको सुख बुद्धि तो वस्तुओं में है और वस्तुओं का त्याग करके बैठा हुआ है। तो उसका सारा चित्त कहाँ आकर्षित होता है? वस्तुओं में। तो भ्रष्ट हो जाता है। क्यों भ्रष्ट हुआ? आदिनाथ स्वामी ने दीक्षा ली
तो आदिनाथ स्वामी के साथ कितने लोगों ने दीक्षा ली? कितने लोगों ने दीक्षा ली? 4,000 राजरू मुकुटबुद्ध राजाओं ने दीक्षा ली। मुकुटबुद्ध का मतलब जानते? मुकुटबुद्ध का मतलब उस एक एक राजा के अंडर, एक एक राजा के नीचे और कई राजाएं रहते हैं। ऐसे 4,000 मुकुटबुद्ध राजा आदिनाथ स्वामी के साथ दीक्षा ले लेते हैं। तो कितने राजाओं को मोक्ष की प्राप्ति हुई? उन 4,000 में कितने लोगों को मोक्ष की प्राप्ति हुई? अरे भ्रष्ट हो गए, भ्रष्ट हो गए। आदिनाथ स्वामी के साथ दीक्षा ले और भ्रष्ट हो गए। ಆದಿನಾಥ ಸ್ವಾಮಿಯ ಜೊತೆಗೆ ದೀಕ್ಷೆಯನ್ನ ಪಡಿತಾರೆ, ಆದ್ರೆ ಭ್ರಷ್ಟರಾಗೋಗ್ತಾರೆ। क्यों? क्योंकि आदिनाथ स्वामी ने जिसलिए दीक्षा ली थी वो तो पता नहीं। ಆದಿನಾಥ ಸ್ವಾಮಿ ಯಾವ ಕಾರಣಕ್ಕಾಗಿ ದೀಕ್ಷೆಯನ್ನ ಪಡೆದಿದ್ರು, ಅಂತರಂಗದಲ್ಲಿ ಯಾವ ಉಪಶಮ ಭಾವ, ಪ್ರಶಮ, ಸಂವೇಗ, ಆಸ್ತಿಕ್ಯ, ವೈರಾಗ್ಯ ಭಾವದ ಉತ್ಪತ್ತಿ ಇದೆ, ಆ ಕಡೆಗೆ ಗಮನ ಇಲ್ಲ। ವಸ್ತುಗಳಲ್ಲಿ ಸುಖ ಬುದ್ಧಿ ಇದೆ, ಆದರೆ ಅವನನ್ನು ಅನುಸರಿಸಿ ವಸ್ತುಗಳ ತ್ಯಾಗ ಮಾಡು, ಏನಾಯ್ತು? ಭ್ರಷ್ಟರಾಗುವುದು। ಭ್ರಷ್ಟ ಯಾಕಾದ್ರು? ಅನ್ಯತ್ರ ದೋಷಮುಪಯಾತಿ। ಆ ಆದಿನಾಥ ಸ್ವಾಮಿಗೆ ಯಾವ ರೀತಿಯಾಗಿ ಆ ಸಿದ್ಧಪರಮೇಷ್ಠಿಯ ಗುಣಗಳಲ್ಲಿ ಅತ್ಯಂತ ಅನುರಾಗ ಬಂದಿತ್ತು, ಆ ಮೂಲಕ ತನ್ನ ಗುಣಗಳಲ್ಲಿ ಅನುರಾಗ ಬಂದಿತ್ತು, ತನ್ನ ಮೂಲಕ ದೀಕ್ಷೆಯನ್ನ ಪಡೆದಿತ್ತು। ಮೊದಲೇನಾಯ್ತು? ಅದಕ್ಕಿಂತ ಹಿಂದಿನ 3 ಭಾವಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನಾಗಿತ್ತು। अरे पहले ही संसार के भोगों से वैराग्य हो चुका था, वैराग्य ಬಂದ್ಬಿಟ್ಟಿತ್ತು। वैराग्य ಬಂದ ನಂತರ ದೀಕ್ಷೆಯನ್ನ ಪಡೆದಿದ್ರು। दीक्षा लेने के बाद वैराग्य नहीं आता। विचार करें अपन। वैराग्य ಯಾವಾಗ ಬರುತ್ತೆ? ಭಕ್ತ ಮೊದಲು ಭಕ್ತನಾಗ್ತಾನವನು, ಭಕ್ತನಾದ ನಂತರ ಭಕ್ತಿ ವಿರಕ್ತಿ का कारण बनती है। ಭಕ್ತಿ ವಿರಕ್ತಿಯನ್ನ ಮಾಡಿಸುತ್ತೆ। ಯಾವ ರೀತಿಯಾಗಿ? ಆ ಜಿನೇಂದ್ರರ ಗುಣಗಳಲ್ಲಿ ಯಾವಾಗ ಅನುರಾಗ ಬರುತ್ತೆ, ಇನ್ನೆಲ್ಲ ವಸ್ತುಗಳಿಂದ ಅನುರಾಗ ಹೊರಟೋಗುತ್ತೆ। ಯಾವಾಗ ಅವರ ಆ ಶಶಾಂಕನಂತಿರ್ತಕ್ಕಂತಹ ಉಜ್ವಲ ಅಮೃತಮಯ ಗುಣಗಳಲ್ಲಿ ಅನುರಾಗ ಬರುತ್ತೆ, ಇನ್ನೆಲ್ಲ ವಸ್ತುಗಳಲ್ಲಿ ಅನುರಾಗ ಭಾವ ಹೊರಟೋಗುತ್ತೆ। ಅನುರಾಗ ಭಾವ ಹೊರಟೋದ ನಂತರ ನಿಜವಾದ ಭಕ್ತಿ ಆಗುತ್ತೆ। ನಾನ್ಯತ್ರ ದೋಷಮುಪಯಾತಿ ಜನಸ್ಯ ಚಕ್ಷುಃ। ಈ ಜನರ ನೇತ್ರಗಳು, ಈ ಜನರ ಕಣ್ಣುಗಳು ಇನ್ನೆಲ್ಲಿಯೂ ಸುಖವನ್ನ ಅನುಭವಿಸೋದೇ ಇಲ್ಲ। ಇದನ್ನೇ ಹೇಳ್ತಾರೆ, ಇದನ್ನೇ ಮುಂದೆ ಹೇಳ್ತಾರೆ। ಮುಂದೆ ಆ ಶರೀರದ ವರ್ಣನೆಯನ್ನು ಮಾಡ್ತಾರೆ। ಏನ್ ಹೇಳ್ತಾರೆ? 12ನೇ ಪದ್ಯ। ಯೈಶಾಂತರಾಗರುಚಿಭಿ ಪರಮಾಣುಭಿಸ್ತ್ವಂ ನಿರ್ಮಾಪಿತಸ್ತ್ರಿಭುವನೈಕಲಲಾಮಭೂತ ತಾವಂತ ಏವ ಖಲು ತೇ ಪ್ರಣವ ಪೃಥಿವ್ಯಾಂ ಯತ್ತೇ ಸಮಾನಮಪರಂ ನಹಿ ರೂಪಮಸ್ತಿ। ಯೈಶಾಂತರಾಗರುಚಿಭಿ ಪರಮಾಣುಭಿಸ್ತ್ವಂ ಲಲಾಮಭೂತ, ಹೇ ಲಲಾಮಭೂತ, ಲಲಾಮಭೂತ 3 ಲೋಕಕ್ಕೆ ಮುಕುಟಪ್ರಾಯನಂತಿರ್ತಕ್ಕಂತಹ ಹೇ ಆದಿನಾಥ ಸ್ವಾಮಿ, 3 ಲೋಕಕ್ಕೆ ನಾಥ ಆಗಿರ್ತಕ್ಕಂತಹ ಹೇ ಆದಿನಾಥ ಸ್ವಾಮಿ, ಯೈಹಿ ಯಾವ, ಪರಮಾಣುಭಿಹಿ ಪರಮಾಣುಗಳಿಂದ, ನಿರ್ಮಾಪಿತಃ ನಿರ್ಮಾಣ ಆಗಿದೆ, ತವ ನಿಮ್ಮ ಶರೀರ, ಯಾವ ಪರಮಾಣುಗಳಿಂದ ನಿಮ್ಮ ಶರೀರದ ನಿರ್ಮಾಣ ಆಗಿದೆ? ಶರೀರದ ನಿರ್ಮಾಣ ಹೆಂಗಾಗುತ್ತೆ? ನಮ್ಮ ಸಾಮಾನ್ಯ ರೂಪವಾಗಿ ಜೈನ ಶಾಸ್ತ್ರದಲ್ಲಿ ಪರಮಾಣುಗಳ ಅತ್ಯಂತ ಸೂಕ್ಷ್ಮ ಚರ್ಚೆ ಇದೆ. ಈ ಚರ್ಚೆ ಎಲ್ಲೂ ಸಿಗೋದಿಲ್ಲ ನಮಗೆ. ಪರಮಾಣುಗಳು ಸೇರಿ ಸ್ನಿಗ್ಧ ರೂಕ್ಷಗಳಿಂದ ಬಂದಾಗಿ ಶರೀರದ ರಚನೆ ಆಗುತ್ತೆ. ಶರೀರ, ನಮ್ಮ ಶರೀರ ಹೆಂಗಿದೆ? ನಮಗೆ ಒಂದು ಶರೀರ ಅಂತ ಕಾಣಿಸ್ತಾ ಇದೆ, ಇದು ಅನಂತ ಪರಮಾಣುಗಳ ಸಮೂಹ ಇದೆ. ಶರೀರ ಅನಂತ ಪರಮಾಣುओं का समूह है। ಒಂದು ಶರೀರದಲ್ಲಿ ಎಷ್ಟು ಪರಮಾಣುಗಳು? ಅನಂತ ಪರಮಾಣುಗಳು.
ಸೊ ಒಂದೊಂದು ಪರಮಾಣುಗಳು ಸ್ಕಂದರೂಪವಾಗಿ ಪರಿಣಾಮನೆಯನ್ನ ಹೊಂದಿ ಶರೀರ ಆಗುತ್ತೆ. ಸೊ ಸ್ಕಂದರೂಪವಾಗಿ ಪರಿಣಾಮನ ಹೆಂಗಾಗುತ್ತವೆ? ನಾಮಕರ್ಮದ ಉದಯದಿಂದ ಪರಮಾಣುಗಳು ಸ್ಕಂದರೂಪವಾಗಿ ಪರಿವರ್ತನೆ ಆಗ್ತವೆ. ಸೊ ಯಾವಾಗ ಪರಮಾಣುಗಳು ಸ್ಕಂದರೂಪವಾಗಿ ಪರಿಣಮಿಸ್ತವೆ, ಹೆಂಗೆ ಪರಿಣಮಿಸ್ತವೆ? ಯಾವ ರೀತಿಯಾದ ನಾಮಕರ್ಮ, ಏನ್ ಹೇಳ್ತಾರೆ? ಜಿಸ್ ಪ್ರಕಾರ ಕಾ ನಾಮಕರ್ಮ ಕಾ ಉದಯ, ಯಾವ ಪ್ರಕಾರದ ನಾಮಕರ್ಮದ ಉದಯ ಆ ರೀತಿಯಾದ ಪರಮಾಣುಗಳ ಆಕರ್ಷಣೆ. क्या बोलते हैं? जिस प्रकार का नामकर्म का उदय उसी प्रकार के परमाणुओं का आकर्षण उस आत्मा को होता है. ಹಾಗಾದ್ರೆ ಯಾವ ರೀತಿಯಾದ ಪರಮಾಣುಗಳ ಆಕರ್ಷಣೆ ಆಗುತ್ತೆ ಆ ರೀತಿಯಾದ ಶರೀರದ ರಚನೆ ಆಗುತ್ತೆ. तो शरीर की रचना कैसी होगी? अब मेरी शरीर की रचना, मेरा नामकर्म जिस प्रकार का होगा उस प्रकार का शरीर का निर्माण. तो आदिनाथ स्वामी को किसका उदय है? ಇಲ್ಲಿ ಆದಿನಾಥ ಸ್ವಾಮಿಯ ಆ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಕೂಡ ಅದ್ಭುತ ಇದೆ. ಇಲ್ಲಿ ತೀರ್ಥಂಕರ ಪರಮೇಶ್ವರಿಯ ಶರೀರದ ಬಗ್ಗೆ ಮಾತಾಡ್ತಾ ಇದೆ. किसका उदय चलता है? अभी तीर्थंकर प्रकृति का उदय चल रहा है. ತೀರ್ಥಂಕರ ಪ್ರಕೃತಿಯ ಉದಯದಿಂದ ಏನಾಗುತ್ತೆ? ಪರಮೋದಾರಿಕ ಶರೀರದ ರಚನೆ ಆಗುತ್ತೆ. परमोदारिक शरीर कैसा? कि परमोदारिक शरीर ऐसा कि उसमें एक भी जीव नहीं, जीव से रहित. ನಮ್ಮ ಶರೀರದಲ್ಲಿ ಎಷ್ಟು ಜೀವಿಗಳಿದೆ? ನಮ್ಮ ಶರೀರದಲ್ಲಿ ಎಷ್ಟು ಜೀವಿ ಇದೆ? ಅನಂತ ಜೀವಿಗಳಿದೆ, ಒಂದೆರಡು ಅಲ್ಲ. ಅನಂತ. मैं कहता हूं कि ಶರೀರ ನಂದಿದೆ, ಶರೀರಗಳು ನಂದಿದೆ ಅಂತ ಹೇಳ್ಬೇಕು, ಅಷ್ಟು ಜೀವಿಗಳಿದೆ. ಯಾಕೆಂದ್ರೆ 1-2 ಜೀವ ಸತ್ತೋದ್ರೂ ಶರೀರ ಬದುಕೋದಿಲ್ಲ. ಅಷ್ಟು ಜೀವಿಗಳು ಸದಾಕಾಲ ಇರಬೇಕು. ಹಾಗಾದ್ರೆ ಅಷ್ಟೆಲ್ಲ ಜೀವಿಗಳು ಸೇರಿಸಿ ಶರೀರವನ್ನ ಶರೀರ ಅಂತ ಕರೆಸ್ಲಿಕ್ಕೆ ಕಾರಣ ಆಗ್ತಾ ಇವೆ. ಅರ್ಹಂತ ಪರಮೇಶ್ವರಿ ಆತ್ಮ ಶರೀರ ಕೇಸ ಪರಮೋದಾರಿಕ ಶರೀರ. ಒಂದು ಜೀವ ಕೂಡ ಆ ಶರೀರದಲ್ಲಿ ಇಲ್ಲ, ಒಂದು ಜೀವ ಕೂಡ ಶರೀರದಲ್ಲಿ ಇಲ್ಲ. ಯಾವ ಪರಮಾಣುಗಳಿಂದ ನಿಮ್ಮ ಶರೀರದ ರಚನೆಯಾಗಿದೆ ಅದು ಹೆಂಗಿದೆ? ಶಾಂತ ರಾಗ ರುಚಿ ಬಿಹಿ. ಆ ಪರಮಾಣುಗಳ ರುಚಿ ಯಾವುದರಲ್ಲಿದೆ? ಆ ಪರಮಾಣುಗಳ ರುಚಿ ಶಾಂತ ರಾಗ ರುಚಿ ಬಿಹಿ. ಆ ಪರಮಾಣುಗಳ ರುಚಿ ಶಾಂತತೆಯಲ್ಲಿದೆ. ಆ ಪರಮಾಣುಗಳ ರುಚಿ ರಾಗದಲ್ಲಿ ರಹಿತತೆಯಲ್ಲಿದೆ, ರಾಗರಹಿತದಲ್ಲಿದೆ. ಈ ಶಾಂತ ರಾಗ ರುಚಿ ಭಿ ಪರಮಾಣು ಬಿಸ್ತ್ವಂ. ಶಾಂತತೆ ಅತ್ಯಂತ ರಾಗರಹಿತವಾದಾಗ ಶಾಂತತೆಯ ಪ್ರಕಟವಾಗುತ್ತೆ. ಹಾಗಾದ್ರೆ ಪರಮಾಣುಗಳು ಹೆಂಗಿದೆ? ಶಾಂತತೆಯಿಂದ ತುಂಬಿದೆ, ರಾಗದಿಂದ ರಹಿತ ಇದೆ. ಯಾಕೆ? ಅರ್ಹಂತ ಪರಮೇಶ್ವರಿಯ ಸನ್ನಿಕಟದಲ್ಲಿ ಹೋದ ನಂತರ ಎಲ್ಲಾ ಜೀವಕ್ಕೆ ಯಾವುದರ ಪ್ರಾಪ್ತಿಯಾಗುತ್ತೆ? ಅರೆ ಜನ್ಮವಾದ ನಂತರ. ಯಾವಾಗ ತೀರ್ಥಂಕರ ಕುಮಾರ ಬಾಲಕನ ಜನ್ಮ ಆಗತ್ತೆ, ಜನ್ಮನಾದ ನಂತರ ಒಂದು ಕ್ಷಣಕ್ಕೆ 3 ಲೋಕದಲ್ಲಿ ಶಾಂತಿ ಆಗ್ಬಿಡುತ್ತೆ. 3 ಲೋಕದಲ್ಲಿ, 3 ಲೋಕ ಅಂದ್ರೆ ನರಕದಲ್ಲಿ ಕೂಡ. ಯಾವ ನರಕದಲ್ಲಿ ಸದಾಕಾಲ ಅಸಾತ ಕರ್ಮದ ಉದಯ ಇದೆ, ಒಂದು ಕ್ಷಣಕ್ಕೆ ಅವ್ರಿಗೂ ಕೂಡ ಸಾತಾ ಕರ್ಮದ ಉದಯ ಬರುತ್ತೆ. और मोक्ष के समय में जिस समय निर्वाण होता है उस समय भी तीनों लोक में आनंद छा जाता है. ಯಾಕೆ? ಅರ್ಹಂತ ಪರಮೇಶ್ವರಿಯ ಪರಮಾಣುಗಳಲ್ಲಿ, ಅರ್ಹಂತ ಪರಮೇಶ್ವರಿಯ ಸ್ವರೂಪದಲ್ಲಿ ಅಂತಹ ಶಾಂತಿ, ಅಂತಹ ವೀತರಾಗುತ್ತೆ. ಈ ಶಾಂತ ರಾಗ ರುಚಿಭಿ ಪರಮಾಣು ಬಿಸ್ತ್ವಂ ನಿರ್ಮಾಪಿತ. ಈ ನಿರ್ಮಾಪಿತವಾಗಿದೆ. ನಿರ್ಮಾಪಿತ ತ್ರಿಭುವನೈಕಲಲಾಮಭೂತ. ತ್ರಿಭುವನ ಏಕಲಲಾಮಭೂತ. ತ್ರಿಭುವನದಲ್ಲಿ, 3 ಲೋಕದಲ್ಲಿ ಏಕಲಲಾಮಭೂತ. ನೀವೊಬ್ಬರೇ ಈ 3 ಲೋಕದಲ್ಲಿ ನಾಥರಿದ್ದೀರಿ. 3 ಲೋಕದಲ್ಲಿ ನೀವೊಬ್ಬರೇ
ಈಶ ಇದ್ದೀರಾ. ಮೂರು ಲೋಕದಲ್ಲಿ ನಿಮ್ಮಕ್ಕಿಂತ ಶ್ರೇಷ್ಠ ವ್ಯಕ್ತಿ ಇನ್ಯಾರು ಇಲ್ಲ. ಯಾರಾದ್ರೂ ಇದ್ದಾರೇನು? बताओ ऐसा कोई व्यक्ति जिसके पास में मोह नहीं हो, राग नहीं हो, द्वेष नहीं हो, गिनाओ ऐसा कोई एक व्यक्ति दिखाओ मुझे. एक व्यक्ति पूरे प्रपंच में, ऐसा कोई एक व्यक्ति. अभी नहीं तो पुराण में दिखाओ, अभी नहीं तो इतिहास में दिखाओ. नहीं, न भूत में मिलेगा, न भविष्य में मिलेगा, न वर्तमान में नहीं मिलेगा, कभी नहीं मिलेगा. ಅರಹಂತ ಪರಮೇಷ್ಠಿ ಅಂತೆ ಯಾವ ಜೀವವೂ ಕೂಡ ನಮಗೆ ಸಿಗೋದಿಲ್ಲ. ನ ಭೂತೋ ನ ಭವಿಷ್ಯತಿ. ಇದು ಮಾತ್ರ ಅರಹಂತ ಪರಮೇಷ್ಠಿಯಲ್ಲಿ ಮಾತ್ರ ಸಾಧ್ಯ ಇದೆ. ತ್ರಿಭುವನೈಕ ಲಲಾಮ ಭೂತ. ಇಡೀ ಮೂರು ಲೋಕದಲ್ಲಿ ಮೂರು ಕಾಲದಲ್ಲಿ ಈ ಆ ಅರಹಂತ ಪರಮೇಷ್ಠಿ ಅವರು ಮಾತ್ರ ಮೂರು ಲೋಕಕ್ಕೆ ನಾಥರಿದ್ದಾರೆ. ಮುಂದೇನು ಹೇಳ್ತಾರೆ? ತಾವಂತ ಏವ ಖಲುತೆ ಪ್ರಣವ ಪೃಥಿವ್ಯಾಂ. ಏನ್ ಹೇಳ್ತಾರೆ? ಯಾವ ರಾಗರಹಿತವಾದ ಶಾಂತ ಪರಮಾಣುಗಳಿಂದ ನಿಮ್ಮ ಶರೀರದ ರಚನೆ ಆಗಿದೆ, ತಾವಂತ ಏವ ಇಡೀ ವಿಶ್ವದಲ್ಲಿ ಆ ಪರಮಾಣುಗಳು ತಾವಂತ ಏವ ಅಷ್ಟೇ ಪರಮಾಣುಗಳಿತ್ತು. ತಾವಂತ ಏವ ಯಾವ ಪರಮಾಣುಗಳಿಂದ ನಿಮ್ಮ ಶರೀರದ ರಚನೆ ಆಗಿದೆ ಆ ಪರಮಾಣುಗಳು ಪ್ರಪಂಚದಲ್ಲಿ ಅಷ್ಟೇ ಇತ್ತು. ತಾವಂತ ಏವ ಖಲು ತೇಪಿ ಅಣವಃ. ಆ ಅಣುಗಳು ನಿಶ್ಚಯವಾಗಿ ಪ್ರಪಂಚದಲ್ಲಿ ಅಷ್ಟೇ ಇತ್ತು. ಇನ್ನು ಅಷ್ಟೇ ಪರಮಾಣುಗಳು ಇತ್ತಂದ ಮೇಲೆ ಇನ್ನು ಬೇರೆ ಶರೀರ ಆ ರೀತಿ ರಚನೆ ಆಗೋದು ಸಾಧ್ಯ ಇದೆಯೇನು? अरे जब परमाणु उतने ही थे तो ऐसा शरीर भी एक ही है. ತ್ರಿಭುವನ ಏಕ. ಮೂರು ಲೋಕದಲ್ಲಿ ಈ ರೀತಿಯಾದ ಶರೀರ ಒಂದೇ. ಯತ್ತೇ ಸಮಾನಂ ಅಪರಂ ರೂಪಂ ನಾಸ್ತಿ. ಯತ್ತೇ ಆದ್ದರಿಂದ, ಇಸ್ಲಿಯೇ ಸಮಾನಂ ಅಪರಂ ರೂಪಂ ನಾಸ್ತಿ. ನಿಮ್ಮ ಸಮಾನವಾದ ಮತ್ತೊಂದು ರೂಪ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾಕಿಲ್ಲ? ದೋನೋ ರೂಪ, ಎರಡೂ ರೂಪವನ್ನ, ಎಲ್ಲ ಕಡೆಗೆ ಎರಡೂ ರೂಪವನ್ನ ನೋಡೋದೆ. ಅಂತರಂಗ ರೂಪ, ಬಹಿರಂಗ ರೂಪ ಎರಡೂ ನಿಮ್ಮಂತೆ ಇಲ್ಲವೇ ಇಲ್ಲ. ಬಹಿರಂಗ ರೂಪ ಹೆಂಗಿದೆ? ಯಾವ ಪರಮಾಣುಗಳಿಂದ ನಿಮ್ಮ ಶರೀರದ ರಚನೆ ಆಗಿದೆ ಆ ಪರಮಾಣುಗಳು ಪ್ರಪಂಚದಲ್ಲಿ ಅಷ್ಟೇ ಇತ್ತು. ಆ ಜಾತಿಯ ಪರಮಾಣುಗಳು ಸಚ್ವಿ ಹೈ. ಏಕ ಜಾತಿಗೆ ಪರಮಾಣುವು ಒಂದೇ ಜಾತಿಯ ಪರಮಾಣುಗಳಿಂದ ಆ ತೀರ್ಥಂಕರರ ಶರೀರದ ರಚನೆಯಾಗಿದೆ. ಆ ಪರಮಾಣುಗಳು ಮುಗಿದೋಯ್ತು, ಪ್ರಪಂಚದಲ್ಲಿ ಅಷ್ಟೇ ಇತ್ತು. ಆ ಪರಮಾಣುವು ಕಿ ರಚನಾ ತೋ ನೀ ಹೋ ಸಕ್ತಿ. ಹೊಸ ಪರಮಾಣುಗಳನ್ನ ರಚನೆ ಮಾಡೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಹಾಗಾಗಿ ಇನ್ನ ಮತ್ತೊಂದು ಶರೀರದ ರಚನೆ ಮಾಡೋದು ಸಾಧ್ಯನೇ ಇಲ್ಲ. यहाँ किसकी बात चलती है? भरत क्षेत्र की बात चलती है. और दूसरी बात प्रथम जिनेंद्र. प्रथम जिनेंद्र कौन? कि प्रथम जिनेंद्र अरहंत परमेष्ठी. तो अरहंत परमेष्ठी कौन? कि सारे अरहंत परमेष्ठी. प्रथम जिनेंद्र ಮೊದಲ ಜಿನೇಂದ್ರ ಅಥವಾ ಆದಿ ತೀರ್ಥಂಕರ. ಆದಿ ತೀರ್ಥಂಕರ ಒಂದು ಅರ್ಥ ಆದಿನಾಥ ಸ್ವಾಮಿ, ಇನ್ನೊಂದು ಅರ್ಥ ಈ ಭವದ ಆದಿಯಲ್ಲಿ ಆದಂತಹ ತೀರ್ಥಂಕರರು. ಯಾವ ತೀರ್ಥಂಕರರು? ಸಬಿ ಪರಮೇಷ್ಠಿ. ಮಾನತುಂಗ ಸ್ವಾಮಿ ಯಾವ ಭಕ್ತಾಮೃತ ರಚನೆಯನ್ನ ಮಾಡಿದ್ದಾರೆ, ಈ ಗುಣಗಳು ಪ್ರತಿಯೊಬ್ಬ ಅರ್ಹಂತ ಪರಮೇಷ್ಠಿಯಲ್ಲಿದೆ. ಪ್ರತಿಯೊಬ್ಬ ಅರ್ಹಂತ ಪರಮೇಷ್ಠಿಯಲ್ಲಿ ಈ ರೀತಿಯಾದ ಗುಣಗಳಿದೆ. ಲೇಕಿನ್ ಅರ್ಹಂತ ಪರಮೇಷ್ಠಿಗೆ ಅಲಾವ ಅರ್ಹಂತ ಪರಮೇಷ್ಠಿಯನ್ನ ಬಿಟ್ಟು ಇನ್ನೆಲ್ಲೂ ಈ ಗುಣಗಳು ಕಾಣಿಸೋದಿಲ್ಲ. और दूसरी बात, जिस समय आदिनाथ स्वामी की संरचना हुई उस समय अन्य कोई तीर्थंकर की रचना इस प्रकार से भरत क्षेत्र में नहीं होती. भरत क्षेत्र में एक आदिनाथ स्वामी ही है जिनका शरीर ऐसा परमाणुओं से बना हुआ है, अन्य किसी में नहीं.
ಅಂದರೆ ಅನ್ಯ ಚಕ್ರವರ್ತಿ, ಅನ್ಯ ಕಾಮದೇವ, ಬಲಭದ್ರ, ನಾರಾಯಣ ಇವ್ರು ಯಾರಿಗೂ ಇಂತಹ ಶರೀರದ ಪ್ರಾಪ್ತಿ ಆಗೋದಿಲ್ಲ. ಈ ರೀತಿಯಾದ ಶರೀರ ಮಾತ್ರ ಅರ್ಹಂತ ಪರಮೇಷ್ಠಿಯಲ್ಲಿದೆ. ಯಾಕಂದ್ರೆ ಅಂತಹ ಪರಮಾಣುಗಳ ಪ್ರಾಪ್ತಿ ನಿಮ್ಮ ಶರೀರಕ್ಕಾಗುತ್ತೆ. ಬಾಯಿ ಮೇ ಭಿ ऐसा होता है. ಒಂದೊಂದು ಜಾಗದಲ್ಲಿ ಹೋದಾಗ ಒಂದೊಂದು ರೀತಿಯ ಅನುಭೂತಿ ಆಗುತ್ತೆ. ಜಿನಮಂದಿರಕ್ಕೆ ಬಂದಾಗ ಒಂದು ಅನುಭೂತಿ, ಮನೆಗೆ ಹೋದಾಗ ಇನ್ನೊಂದು ಅನುಭೂತಿ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಇನ್ನೊಂದು ಅನುಭೂತಿ. ಯಾಕಾಗ್ತಾ ಇದೆ? ಕ್ಯೂ? ಕ್ಯೂಂಕಿ ವहाँ के परमाणुओं का भी ऐसा प्रभाव है. ಅಲ್ಲಿನ ಯಾವ ಪರಮಾಣುಗಳಿದೆ, ಅಲ್ಲಿನ ಯಾವ ಪರಮಾಣುಗಳ ನಿಮಿತ್ತದಿಂದ ಅಲ್ಲಿ ಯಾವ ಆಭಾಮಂಡಲದ ರಚನೆ ಆಗಿದೆ, उस आभामंडल के कारण इस जीव के भावनाएं बदल जाती हैं. ಆ ಜೀವಿಯ ಭಾವನೆಗಳು ಬದಲಾಗುತ್ತೆ ಪರಮಾಣುಗಳ ನಿಮಿತ್ತದಿಂದ. ಹಾಗಾದ್ರೆ ಅರ್ಹಂತ ಪರಮೇಷ್ಠಿ, ಸಾಕ್ಷಾತ್ ಅರ್ಹಂತ ಪರಮೇಷ್ಠಿಯ ಪರಮಾಣುಗಳ ಸಾನ್ನಿಧ್ಯದಲ್ಲಿ ಯಾವ ಜೀವ ಹೋಗ್ತಾನೆ, ಆ ಆಭಾಮಂಡಲದಿಂದ ಇವನಿಗೆ ಸಾತಿಶಯ ವೀತರಾಗತೆಯ ಪ್ರಾಪ್ತಿಯಾಗುತ್ತೆ. ಯಾಕೆ? ತೀರ್ಥಕ್ಷೇತ್ರದಲ್ಲಿ ಇಷ್ಟು ಶಕ್ತಿ ಇರಬೇಕಾದ್ರೆ ಸಾಕ್ಷಾತ್ ತೀರ್ಥಂಕರರ ಸನ್ನಿಧಿಯಲ್ಲಿ ಯಾವ ಶಕ್ತಿ ಇರಬೇಕು, ಆ ಪರಮಾಣುಗಳಲ್ಲಿ ಯಾವ ಪ್ರಭಾವ ಇರಬೇಕು, ಪರಮಾಣುಗಳ ಆಭಾಮಂಡಲದಲ್ಲಿ ಯಾವ ರೀತಿಯಾದ ಅದ್ಭುತವಾದ ಶಕ್ತಿ ಇರಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ ತಾವಂತ ಏವ. ಕ್ಯೂ? क्योंकि संसार में ऐसा कोई शरीर दिखाई नहीं देता. ಪರಮೋದಾರಿಕ ಶರೀರ ಎಲ್ಲಿದೆ? ಯಾರಿಗೆ ಪ್ರಾಪ್ತಿಯಾಗಿದೆ? ಯಾರಿಗೂ ಪ್ರಾಪ್ತಿ ಇಲ್ಲ. परमोदारिक शरीर कैसा? जिसमें जीव नहीं, जिसमें खून नहीं, रक्त ಇಲ್ಲ, ಜೀವ ಇಲ್ಲ, ಭಾರ ಇಲ್ಲ, ಗುರುತ್ವ ಇಲ್ಲ. ಗುರುತ್ವ ಇಲ್ಲವೇ ಇಲ್ಲ ಆ ಶರೀರದಲ್ಲಿ. ಅಂತಹ ಅದ್ಭುತವಾದಂತಹ ಶಕ್ತಿ. ಕವಲಾಹಾರ ಇಲ್ಲ, ಆಹಾರ ನಿಹಾರ ಇಲ್ಲ, ಪರಮೋದಾರಿಕ ಶರೀರ. ಆಕಾಶದಲ್ಲಿ ಗಮನ ಆಗ್ತಾ ಇದೆ. सिंहासन पे भी स्पर्श नहीं करता. जिस पादपीठ की सुर वंदित करते हैं, ಪಾದಪೀಠ ಬಂತಲ್ಲ, ಯಾವ ಪೀಠವನ್ನ ಆ ಸುರೇಂದ್ರರು ಅರ್ಚನೆ ಮಾಡ್ತಾರೆ, ಆ ಪೀಠವನ್ನ ಅರ್ಹಂತ ಪರಮೇಷ್ಠಿ ಸ್ಪರ್ಶ ಕೂಡ ಮಾಡೋದಿಲ್ಲ. क्यों? क्योंकि परम औदारिक शरीर है. औदारिक शरीर संसार के किसी वस्तुओं का स्पर्श नहीं करता. ऐसा शरीर है. ಏನ್ ಹೇಳ್ತಾರೆ? ಯಾವ ರೀತಿ ಭಾವಲಿಂಗಿ ಮುನಿ ಸಂಸಾರದ ವಸ್ತುಗಳನ್ನ ಸ್ಪರ್ಶ ಮಾಡೋದಿಲ್ಲ, ಕುಟುಂಬ ಸಂಸಾರಿ ಜನರ ವಸ್ತುಗಳನ್ನ ಆಕರ್ಷಿಸೋದಿಲ್ಲ, ಅವುಗಳ ಆಸೆ ಮಾಡೋದಿಲ್ಲ, ಅದೇ ರೀತಿಯಾಗಿ ಈ ಪರಮೋದಾರಿಕ ಶರೀರ ಸ್ಪರ್ಶ ಕೂಡ ಮಾಡೋದಿಲ್ಲ. भावलिंगी मुनि कुटुंब में आए और खड़े खड़े आहार लिया और चले गए. रुकते नहीं. क्यों नहीं रुकते? ಅಲ್ಲಿ ಯಾವ ರೀತಿಯಾದ ಅಭಿಲಾಷಣೆ ಇಲ್ಲ, ಸೋಟೋಗ್ಬಿಡ್ತಾರೆ. ಇಲ್ಲಿ ಸಾಕ್ಷಾತ್ ತೀರ್ಥಂಕರ ಪರಮೇಷ್ಠಿ ಔದಾರಿಕ ಶರೀರ ಪ್ರಾಪ್ತಿಯಾಗಿದೆ. ಆ ಔದಾರಿಕ ಶರೀರ ಯಾವುದೇ ಆಸೆ ಇಲ್ಲದೇನೆ ಸಂಸಾರದ ಯಾವ ವಸ್ತುವನ್ನ ಸ್ಪರ್ಶ ಕೂಡ ಮಾಡೋದಿಲ್ಲ. ಕಿಸಿ ವಸ್ತುओं का स्पर्श नहीं करता. ना इंद्र स्पर्श कर सकता है, ना ही चक्रवर्ती स्पर्श कर सकता है. जिनेंद्र को कोई स्पर्श नहीं कर सकता. विचार करो. साक्षात सौधर्म इंद्र, साक्षात चक्रवर्ती, वो भी अनंत परमिष्टि को छू नहीं सकते, स्पर्श ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಮೋದಾರಿಕ ಅಸ್ಪರ್ಶಿ ಇದೆ. ಪರಮೋದಾರಿಕ ಸಾಂಸಾರಿಕ ವಸ್ತುಗಳಿಂದ ಅಸ್ಪರ್ಶಿ ಇದೆ. ಅದು ಸ್ಪರ್ಶ ಮಾಡೋದಿಲ್ಲ ಯಾರನ್ನು. ಎಲ್ಲರೂ ದೂರದಿಂದನೇ ದರ್ಶನವನ್ನ ಪಡಿಬೇಕಾಗುತ್ತೆ. ಯಾರೂ ಅವರನ್ನ ಸ್ಪರ್ಶ ಮಾಡಕ್ಕಾಗೋದಿಲ್ಲ. दूर से ही दर्शन लेते हैं, दूर से दर्शन लेते हैं, फिर भी राग रुचि भी ಅವರಿಗೆ ಅತ್ಯಂತ ಶಾಂತಿ ಹಾಗೂ ವೀತರಾಗತೆ ಅನುಭೂತಿ ಆಗುತ್ತೆ. ಯಾವುದರಿಂದ? ಶರೀರದ ಕಾಂತಿಯಿಂದ, ಗುಣಗಳ ಉಜ್ವಲತೆಯಿಂದ.
ಗುಣಗಳ ಪ್ರಭಾವದಿಂದ ಹಾಗೂ ಶರೀರದ ಉಜ್ವಲತೆಯಿಂದ ಸಹಜವಾಗಿ ಅವರಿಗೆ ಆ ರೀತಿಯಾದ ವೀತರಾಗತೆಯ ಪ್ರಾಪ್ತಿಯಾಗುತ್ತೆ. ಸಂಸಾರ ಮೇ ಐಸಾ ನೀ ಹೋತಾ. ಒಬ್ಬೊಬ್ಬ ವ್ಯಕ್ತಿಯ ಹತ್ರ ಹೋದಾಗ ಒಂದೊಂದು ರೀತಿಯ ಅನುಭೂತಿ ಆಗುತ್ತೆ. ಆಗುತ್ತೋ ಇಲ್ವೋ? ಒಬ್ಬೊಬ್ಬನ ಹತ್ರ ಹೋದಾಗ ಒಂದೊಂದು ರೀತಿಯ ಅನುಭೂತಿ. ಕ್ರೋಧಿ ಜೀವಿ ಹತ್ರ ಹೋದ್ರೆ ಕ್ರೋಧದ ಅನುಭೂತಿ ಆಗುತ್ತೆ. ಮಾಯಾಚಾರಿ ಜೀವಿ ಹತ್ರ ಹೋದ್ರೆ ಮಾಯಾಚಾರದ ಅನುಭವ ಆಗುತ್ತೆ. ಶಾಂತ ಪರಿಣಾಮಿ ಜೀವಿ ಹತ್ರ ಹೋದ್ರೆ शांतद अनुभूति आगत है. ऐसा क्यों होता है? जब संसार में ऐसा हो सकता है तो साक्षात संपूर्ण पूर्ण ವೀತರಾಗತೆಯನ್ನು ಪ್ರಾಪ್ತ ಮಾಡಿದಂತಹ ಆ ಜಿನೇಂದ್ರರ ಸಾನ್ನಿಧ್ಯದಲ್ಲಿ ಹೋದಾಗ ವೀತರಾಗತೆ ಅನುಭೂತಿ ಆಗೋದಿಲ್ವೇನೋ? गौतम स्वामी जिसको अपने ज्ञान का इतना घमंड था, इतना अहंकार था कि कौन तीर्थंकर परमेष्ठी, मेरे से बड़ा तो ज्ञानी कोई है ही नहीं. ಯಾರು ಹೇಳ್ತಾ ಇದ್ದಾರೆ? ಮಹಾವೀರ ಸ್ವಾಮಿ ಪ್ರಥಮ ಗಣಧರ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾನೆ? ನನಗಿಂತ ದೊಡ್ಡ ಜ್ಞಾನಿ ಯಾರಿದ್ದಾರೆ? तो आप आओ तो सही, पधारो, फिर पता चलेगा आपको. ಆ ಗೌತಮ ಸ್ವಾಮಿ ಇನ್ನೂ ಪ್ರವೇಶ ಮಾಡಿಲ್ಲ ಸಮೋಶರಣದಲ್ಲಿ. ಆ ಸಮೋಶರಣದಲ್ಲಿನ ಜಿನೇಂದ್ರ ಪರಮೇಷ್ಠಿಯ ಉಜ್ವಲ ಕಾಂತಿ ಆ ಒಂದು ಮಾನಸ್ತಂಭದಲ್ಲಿ ಕೂಡ ವಿದ್ಯಮಾನ ಇದೆ. ಅದನ್ನ ನೋಡಿದ ತಕ್ಷಣ ಅಹಂಕಾರ ದೂರ ಆಗುತ್ತೆ. ಅಹಂಕಾರ ದೂರ ಯಾಕಾಯ್ತು? ರಾಗ ರುಚಿಬಿಹಿ, ಶಾಂತ ರಾಗ ರುಚಿಬಿಹಿ. ಆ ಪರಮಾಣುಗಳು ಹೆಂಗಿದೆ? ಆ ಪರಮಾಣುಗಳಲ್ಲಿ ಅತ್ಯಂತ ಶಾಂತಿ ಇದೆ, ಅತ್ಯಂತ ವೀತರಾಗತೆ ಇದೆ. ಅಲ್ಲಿ ಹೋದ ತಕ್ಷಣ ಅಹಂಕಾರ ದೂರ ಆಯಿತು. ಹೋದ ತಕ್ಷಣ ಮೋಹರಾಗ ದ್ವೇಷ ಆಯಿತು, ದೂರ ಆಯಿತು. ಎಷ್ಟು ದೂರ ಆಯಿತು ಅಂದ್ರೆ ಅಲ್ಲಿಯೇ ಅವನು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ. वही शिष्यत्व का स्वीकार हुआ और ऐसा पुरुषार्थ जागा कि प्रथम गणधर हुआ. ಪ್ರಥಮ ಗಣಧರ ಯಾಕಾಯಿತು? ಪ್ರಥಮ ಗಣಧರ ವಾಸ್ತವವಾಗಿ ಆ ಪ್ರಥಮ ಗಣಧರ ನಿಮಿತ್ತದಿಂದ ನಮಗೆ ಈ ಜೀವನ ಸಿಗ್ತಾ ಇದೆ. ಪ್ರಥಮ ಗಣಧರ ಯಾವ ನಿಮಿತ್ತದಿಂದ ಆಯಿತು? ಆ ಶರೀರದಲ್ಲಿರ್ತಕ್ಕಂತಹ ಶಾಂತ ರಾಗ ಪರಮಾಣುಗಳು ಹಾಗೂ ಅಂತರಂಗದಲ್ಲಿರ್ತಕ್ಕಂತಹ ಉಜ್ವಲ ಗುಣಗಳ ಕಾಂತಿಯ ಪ್ರಭಾವ. ಸೊ ಶರೀರದ ಕಾಂತಿ ಹಾಗೂ ಉಜ್ವಲ ಗುಣಗಳ ಕಾಂತಿಯಿಂದ ಇಂತಹ ಅದ್ಭುತವಾದ ಮಹಿಮೆಯನ್ನ ಸಂಸಾರಿ ಜೀವಿಗಳು ಪಡೀತಾರೆ. ಅಂತಹ ಪ್ರಭಾವವನ್ನು ನೋಡಿ ಆಚಾರ್ಯರು ಈ ರೀತಿಯಾದ ಉದಾಹರಣೆಯನ್ನು ಕೊಡ್ತಾರೆ. कल्याण मंदिर स्तोत्र में नहीं बताया. आचार्य क्या कहते हैं कि ಆ ಆಕಾಶದಲ್ಲಿ ಗರುಡ ಕಾಣಿಸುತ್ತೆ. ಗರುಡ ಹಾರ್ತಾ ಇರೋದನ್ನ ನೋಡಿದ ತಕ್ಷಣ ಭಯಂಕರ ಕಾಲ ಸರ್ಪಗಳು ಯಾರ ಹಿಡಿತ, ಯಾವುದನ್ನ ಹಿಡ್ಕೊಂಡು ಕೂತಿದ್ದಾವೆ ಕಾಲಗಳು? ಚಂದನ ವೃಕ್ಷವನ್ನ ಅತ್ಯಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾವೆ. ಅದನ್ನ ಯಾರೂ ಬಿಡಿಸಕ್ಕಾಗೋದಿಲ್ಲ. ಅಂತಹ ಘೋರ ಕಾಲು ಸರ್ಪದ ಹಿಡಿತವನ್ನ ಗರುಡ ನೋಡಿದ ತಕ್ಷಣ ಅದರ ಹಿಡಿತ ಸಡಿಲಾಗುವುದು. ಅದೇ ರೀತಿಯಾಗಿ ಆದಿನಾಥ ಸ್ವಾಮಿ ನಿಮ್ಮನ್ನ ನೋಡಿದ ತಕ್ಷಣ ಭವದ ಬಂಧನಗಳು ಸಡಿಲಾಗುತ್ತವೆ. ಹೆಂಗೆ ಸಡಿಲಾಗ್ತವೆ? ಅನಾದಿ ಕಾಲದ ಪಾಪ ಬಂದ, ಘೋರ ಪಾಪದ ಬಂದ ಆ ತೀರ್ಥಂಕರ ಪರಮೇಷ್ಠಿಯ ಕಾಂತಿಯಲ್ಲಿ, ಶರೀರದ ಕಾಂತಿಯಲ್ಲಿ ಹಾಗೂ ಗುಣಗಳ ಕಾಂತಿಯಲ್ಲಿ ಇಂತಹ ಅದ್ಭುತವಾದ ಮಹಿಮೆ ಇದೆ. ಹಾಗಾಗಿ ಅನಾದಿಕಾಲಿನ ಪಾಪವಂದ, ಅನಾದಿಕಾಲಿನ ದುಃಖ ಸಮುದ್ರ, ಅನಾದಿಕಾಲಿನ ಆಕುಲತೆ, ಭೋಗ ಸಮುದ್ರದಲ್ಲಿನ ಸುಖಬುದ್ಧಿ, ಇಂದ್ರಿಯ ವಿಷಯಗಳಲ್ಲಿನ ಸುಖಬುದ್ಧಿ ಇದೆಲ್ಲ ಹೊರಟೋಗ್ಬಿಡುತ್ತೆ. ಭಕ್ತಿ ಕರೋತೋ ಸೈ. ಭಕ್ತಿ ನಾವು ಮಾಡಿದ್ದೇ ಆದರೆ ಯಾವುದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ? ನಿರಂತರ ಯಾವ ವಸ್ತುಗಳಲ್ಲಿನ ಸುಖಬುದ್ಧಿ ಇದೆ ಆ ಸುಖಬುದ್ಧಿ ಹೊರಟೋಗ್ಬಿಡುತ್ತೆ. ತೋ ಅಂತಿಮ ದಿನ ನಾವು ಏನು ನಿರ್ಣಯ ಮಾಡೋದಿದೆ?
ಸಂಸಾರ ವಿಷಯಗಳಲ್ಲಿ, ಸಾಂಸಾರಿಕ ವಸ್ತುಗಳಲ್ಲಿ, ಶರೀರದಲ್ಲಿ, ಇಂದ್ರಿಯ ಭೋಗಗಳಲ್ಲಿ ಸುಖ ಬುದ್ಧಿಯ ತ್ಯಾಗ ಮಾಡೋದು. ಹಾಗೂ ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲಿ ಸುಖ ಬುದ್ಧಿಯನ್ನ ಕಾಣೋದಿದೆ ಪ್ರಯತ್ನ ಪೂರ್ವಕವಾಗಿ. पहले ऐसे ही प्राप्ति नहीं होता, पहले तो बुद्धि पूर्वक प्रयत्न करना पड़ता है. ಬುದ್ಧಿ ಪೂರ್ವಕವಾಗಿ, ಪುರುಷಾರ್ಥ ಪೂರ್ವಕವಾಗಿ ಈ ಸಂಸಾರದ ವಿಷಯಗಳಲ್ಲಿನ ಸುಖ ಬುದ್ಧಿಯನ್ನ ತ್ಯಾಗ ಮಾಡೋದಿದೆ. ಸುಖ ಬುದ್ಧಿಯನ್ನ ತ್ಯಾಗ ಮಾಡೋ ಪ್ರಯತ್ನ ಮಾಡೋದಿದೆ. ಹೆಂಗ್ ಪ್ರಯತ್ನ ಮಾಡೋದು? ಸಂಸಾರದ ವಸ್ತುಗಳ ವಾಸ್ತವಿಕತೆಯನ್ನ ವಿಚಾರ ಮಾಡೋದಿದೆ. ವೈರಾಗ್ಯಕ್ಕೆ ಕಾರಣ ಏನು ಹೇಳಿದ್ರು ಉಮಾಸ್ವಾಮಿ? ವೈರಾಗ್ಯ ಕಾರಣ ಏನು? ಜಗತ್ಕಾಯ ಸ್ವಭಾವವು ಸಂವೇಗ ವೈರಾಗ್ಯಾರ್ಥಂ. ವೈರಾಗ್ಯ ಹೆಂಗೆ ಬರುತ್ತೆ? ಜಗತ್ಕಾಯ ಸ್ವಭಾವವು, ಪ್ರಪಂಚ, ಶರೀರ ಇವುಗಳ ಸ್ವಭಾವದ ವಿಚಾರ ಮಾಡಿದಾಗ, ಇವುಗಳ ವಿಚಾರ ಅಲ್ಲ, ಇವುಗಳ ವಿಚಾರ ಮಾಡಿದ್ರೆ ಮೋಹರಾಗ ದ್ವೇಷ ಆಗುತ್ತೆ. ಜಗತ್ತಿನ ಸ್ವಭಾವ ಏನಿದೆ, ಜಗತ್ತಲ್ಲಿರತಕ್ಕಂತಹ ವಸ್ತುಗಳ ಸ್ವಭಾವ ಏನಿದೆ, ಶರೀರದ ಸ್ವಭಾವ ಏನಿದೆ, ಅದರ ಸ್ವಭಾವದ ವಿಚಾರ ಮಾಡಿದಾಗ ಸುಖ ಬುದ್ಧಿ ಹೊರಟೋಗಿ ವೈರಾಗ್ಯದ ಉದಯ ಆಗುತ್ತೆ. ಹೆಂಗ ವೈರಾಗ್ಯದ ಉದಯ? ಶರೀರ का स्वभाव कैसा? पूरन गलन. ನಿರಂತರ ಶರೀರದ ಸ್ವಭಾವ ಅಂಜುಲಿ ಜಲ ಸಮಸವಾನಿ ಕ್ಷೀಣ ಹೋತಿ ಜಾರಹಿ. ಯಾವ ರೀತಿ ಬೊಗಸೆಯಲ್ಲಿ ಇರ್ತಕ್ಕಂತಹ ನೀರು ಹನಿ ಹನಿಯಾಗಿ ನಿರಂತರ ಕ್ಷಯಕ್ಕೆ ಪ್ರಾಪ್ತ ಆಗ್ತಾ ಇದೆ, ಅದೇ ರೀತಿಯಾಗಿ ಶರೀರ ಪ್ರತಿ ಸಮಯ ಕ್ಷಯ ಆಗ್ತಾ ಇದೆ. ನಮಗೇನಾಗ್ತಾ ಅನಿಸ್ತಾ ಇದೆ? वृद्धि ಆಗ್ತಾ ಇದೆ. आचार्य को क्या दिखता है? क्षय होता है. मुझे क्या दिखता है? शरीर बढ़ता है निरंतर. अरे अज्ञानी, शरीर बढ़ता नहीं, शरीर क्षय को प्राप्त हो रहा है प्रति समय. ಅದು ಯಾವಾಗ ಅನ್ಸುತ್ತೆ? ಶರೀರದ ಸ್ವಭಾವವನ್ನು ನೋಡಿದಾಗ. ಜಗತ್ ಕಾಯ ಸ್ವಭಾವವು, ಜಗತ್ತನ್ನ ನೋಡೋದಿಲ್ಲ, ಶರೀರವನ್ನ ನೋಡೋದಿಲ್ಲ. शरीर को तो रोज देखता हूं, शरीर को नहीं देखना. शरीर के स्वभाव को देखना. शरीर का स्वभाव कैसा? कि शरीर का स्वभाव स्पर्श रसगंध वर्ण, शरीर का स्वभाव क्षणिक, शरीर का स्वभाव पूरन गलन, शरीर का स्वभाव निरंतर क्षय को जाता हुआ. जो व्यक्ति ऐसा देखता है उसको शरीर में सुख बुद्धि हो सकती है क्या? ಯಾವ ವ್ಯಕ್ತಿ ಶರೀರವನ್ನ ನಿರಂತರ ಕ್ಷಯಕ್ಕೆ ಪ್ರಾಪ್ತ ಆಗೋದನ್ನ ನೋಡ್ತಾನೆ, ಅವನಿಗೆ ಶರೀರದಲ್ಲಿ ಸುಖ ಬುದ್ಧಿ ಆಗಲಿಕ್ಕೆ ಸಾಧ್ಯ ಇದೆಯೇನು? कैसे हो सकती है? नहीं हो सकता. तो सहज ही उसको वैराग्य की प्राप्ति होती है. ಅವನಿಗೆ ಸಹಜವಾಗಿ ವೈರಾಗ್ಯದ ಪ್ರಾಪ್ತಿ ಆಗುತ್ತೆ. ವೈರಾಗ್ಯವನ್ನ ಬಲಪೂರ್ವಕವಾಗಿ ತರೋದಿಲ್ಲ. ವಿಚಾರ ಮಾಡು. ನೀನು ಜಗತ್ಕಾಯದ ಸ್ವರೂಪವನ್ನ ನಿರಂತರ ವಿಚಾರ ಮಾಡು. ಅನ್ಯತ್ರ ತೋಷಮುಪಯಾತ್. ಆವಾಗ ನಿನಗೆ ಇನ್ಯಾವ ವಿಷಯದಲ್ಲೂ ಸಂತೋಷ ಕಾಣಿಸೋದಿಲ್ಲ, ಇನ್ಯಾವ ವಿಷಯದಲ್ಲೂ ಆನಂದ ಕಾಣಿಸೋದಿಲ್ಲ, ಇನ್ಯಾವ ವಿಷಯದಲ್ಲಿಯೂ ಶಾಂತಿ ನೆಮ್ಮದಿ ಕಾಣಿಸೋದೇ ಇಲ್ಲ. ಆವಾಗ ವಾಸ್ತವಿಕವಾದ ವೈರಾಗ್ಯದ ಪ್ರಾಪ್ತಿಯಾಗತ್ತೆ. ತನ್ಮೂಲಕ ಸಹಜವಾಗಿ ವಸ್ತುಗಳ ತ್ಯಾಗ ಕ್ರಮೇಣವಾಗಿ ಆಗ್ತಾ ಹೋಗುತ್ತೆ. ಇದು ಸ್ತುತಿಯ ಪ್ರಯೋಜನ. ಇದು ಭಕ್ತಾಮರದ ಮೂಲ ಸಾಧಿಸಲೇಬೇಕಾದಂತಹ ಮೂಲ ಪ್ರಯೋಜನ ಇದೆ. ಹಾಗಾಗಿ ಯಾವ ವ್ಯಕ್ತಿ, ಯಾವ ಜೀವ ಈ ಭಕ್ತಾಂಬರ ಸ್ತೋತ್ರದ ಮೂಲಕ, ಈ ಮಾನತುಂಗ ಆಚಾರ್ಯರ ಅದ್ಭುತವಾದ ಸ್ತುತಿಗಳ ಮೂಲಕ ಯಾರು ಸಂಸಾರ ವಿಷಯಗಳಲ್ಲಿ ಸುಖ ಬುದ್ಧಿಯನ್ನು ಬಿಟ್ಟು ಜಿನೇಂದ್ರ ಪರಮೇಷ್ಠಿಯ ಗುಣಗಳಲ್ಲಿ ಅನುರಾಗ ವೃತ್ತಿಯನ್ನು ಇಡ್ತಾನೆ, ಅವನ ಭವ ದುಃಖ ದೂರ ಆಗೋಗುತ್ತೆ. ಈ ಮನುಷ್ಯ ಭವ ಸಾರ್ಥಕ ಆಗೋಗುತ್ತೆ. ಇಂತಹ ದುರ್ಲಭ ಮನುಷ್ಯ ಭವವನ್ನು ನಾವು ಸಾರ್ಥಕ ಮಾಡ್ಕೋಬೇಕಾದ್ರೆ
ಭಕ್ತಾಂಬರವನ್ನು ಅರ್ಥಪೂರ್ವಕವಾಗಿ ದಿನನಿತ್ಯ ಪಠನೆ ಮಾಡಿ ಆ ಮೂಲಕ ಭವಸಮುದ್ರದ ದುಃಖವನ್ನು ದೂರ ಮಾಡ್ಬೋದಾಗಿದೆ. ಆ ರೀತಿಯಾದ ಪರಿಣತಿ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ. ಇದೇ ರೀತಿಯಾಗಿ ಜಿನವಾಣಿಯ ಸ್ವಾಧ್ಯಾಯ ಆಗಲಿ ಅನ್ನೋ ಭಾವನೆಯಿಂದ ನಮ್ಮ ಈ ಸ್ವಾಧ್ಯಾಯವನ್ನು ನಾವು ಇಲ್ಲಿಗೆ ವಿರಮಿಸೋಣ. ಮುಂದೆ ಯಾವಾಗ ಸಮಯ ಸಿಗತ್ತೆ ಮುಂದಿನ ಪದ್ಯಗಳನ್ನು ನಾವು ಚರ್ಚೆ ಮಾಡೋದಿದೆ. ಎಷ್ಟು ಪದ್ಯಗಳ ಸ್ವಾಧ್ಯಾಯ ಆಗಿದೆ ಅಷ್ಟೇ ಪದ್ಯಗಳ ಒಂದು ಅರ್ಥ ನಮಗೆ ತಿಳಿದ್ರೆ ಅದೇ ನಮಗೆ ಕಲ್ಯಾಣವನ್ನು